ಹಾಯ್ ಫ್ರೆಂಡ್ಸ್ ತಂಗಾಟಿಂಗ್ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನು ತಗೊಳ್ಳೋಣ ಫ್ರೆಂಡ್ಸ್, ಒಂದು ಅವಿ ಪ್ಲೇಯರ್ದಲ್ಲಿ ಡಿಜೆ ಮಿಕ್ಸ್ ಮಾಡಿದಂಥ ಸಾಂಗನ್ನು ಅವಿ ಪ್ಲೇಯರ್ದಲ್ಲಿ ಹೋಗಿ ವಿಡಿಯೋ ಎಡಿಟಿಂಗ್ ಅನ್ನೋದು ಹೇಗೆ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ ತಮ್ಮೆಲ್ಲ ನೋಡ್ಕೊಂಡ್ರೆ ಫ್ರೆಂಡ್ಸ್ ಅದೇ ವಿಡಿಯೋ ನಾನು ಡೆಮೋ ತಿಳಿಸ್ಕೊಡ್ತೀನಿ. ಬಟ್ ಫೋಟೋ ನೋಡ್ಕೊಂಡ್ರೆ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಕೆಲವು ವಿಡಿಯೋಸ್ಗಳು ನಾನು ನಿನ್ನೆ ವಿಡಿಯೋ ಮಾಡಿ ಹಿಂದಿನ ವಿಡಿಯೋದಲ್ಲಿ ಎರಡು ವಿಡಿಯೋ ಯಾವ ರೀತಿ ತಿಳಿಸ್ಕೊಡ್ತೀನಿ, ಈ ವಿಡಿಯೋ ಕಾರಣಕ್ಕಾಗಿ ಆ ವಿಡಿಯೋ ಮಾಡಿದ್ದೀನಿ ಎರಡು ಗೊತ್ತಾಯಿಲ್ಲ ಫ್ರೆಂಡ್ಸ್. ಅಕ್ಷರ್ PNG ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು, ಫೋಟೋ ಬ್ಯಾಕ್ಗ್ರೌಂಡ್ ಯಾವ ರೀತಿ ತಗೊಳ್ಬೇಕು ಅನ್ನೋದು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಚೆಕ್ ಮಾಡ್ಕೊಳ್ಳಿ, ನನ್ನ ಚಾನಲಲ್ಲಿ ಇದೆ ಜಸ್ಟ್ ವಿಡಿಯೋಸ್ಗಳು ಹಿಂದ್ಗಡೆ ವಿಡಿಯೋ ಹಿಂದ್ಗಡೆ ಇದಾವೆ. ಅಲ್ಲೇ ಜಸ್ಟ್ ಎರಡು ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಆ ಸ್ಟೆಪ್ ಎಲ್ಲ ತಿಳಿತೈತಿ. ನಿಮಗೆ ಅಕ್ಷರ PNG ಮಾಡಿ ತಿಳಿತೈತಿ, ಬ್ಯಾಕ್ಗ್ರೌಂಡ್ ಫೋಟೋ ಬ್ಯಾಕ್ಗ್ರೌಂಡ್ ತೆಗೆದು HD ಕ್ವಾಲಿಟಿಯಲ್ಲಿ ತಿಳಿಸ್ಕೊಟ್ಟೆ ಫ್ರೆಂಡ್ಸ್, ಅದನ್ನು ತೆಗೆದು ಹೇಳ್ಕೊಟ್ಟೇನೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಏನು ಮಾಡ್ಕೋಬೇಕು, ನಾನು ಅದು ಇನ್ನೂ ವಿಡಿಯೋ ಅದೇ ಎರಡು ಸೇರಿಸಿ ಏನು ವಿಡಿಯೋ ಕ್ರಿಯೇಟಿಂಗ್ ತಿಳಿಸ್ಕೊಡ್ತೀನಿ. ಅವಿ ಪ್ಲೇಯರ್ದಲ್ಲಿ DJ ಮಿಕ್ಸ್ ಮಾಡೋರಿಗೆ ಭಾಳ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಖಂಡಿತ ವಿಡಿಯೋಸ್ ಅನ್ನೋದು ಫುಲ್ಲ ಈಗ ಏನು ಮಾಡ್ಕೊಂಡು ವಿಡಿಯೋಸ್ ಅನ್ನೋದು ನೋಡ್ಕೊಂಡು ಫ್ರೆಂಡ್ಸ್. ಈ ರೀತಿ ನೋಡೋಕ್ಕೆ ಈ ರೀತಿ ಸಿಗ್ತೈತೆ ಫ್ರೆಂಡ್ಸ್. ಇದೇ ರೀತಿ ತಮ್ಮೆಲ್ಲ ನೋಡ್ಕೊಂಡ್ರು ಫ್ರೆಂಡ್ಸ್. ನಾನು ಪ್ಲೇ ಮಾಡ್ತೀನಿ ಯಾವ ರೀತಿ ನೋಡ್ಕೊಂಡು ಫ್ರೆಂಡ್ಸ್. ಬಾಸಿಂಗ ಕಟ್ಟುವಾಗ ಚೊರ್ರನಲ್ಲೇ ನಿನ್ನ ಕಳ್ಳಿಗಿ, ಕೈಕಳ ಬೀಳುವಾಗ ಕಂಬದಂಗ ನಿಂತಿದ್ದಿ ಗಂಡ ನನ್ನ ಎಳ್ಳಿಗಿ, ಚಾಬ್ಯಾಡ ಗೆಣಸ ಇಲ್ಲ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು DJ ಯಾವ ರೀತಿ ಇರಲಿಲ್ಲ ಅದೇ ರೀತಿಯಿಂದ BS ತಕ್ಕಂಗೂ ನಮಗೆ ಸೇಕ್ ಆಗ್ಲತ್ತಿರ್ತೈತಿ. ಫೋಟೋಸ್ ಅನ್ನೋದು ನೋಡ್ಕೊಳ್ಳಿ, ಇನ್ನೊಂದು ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ಯಾವ ರೀತಿ ಇದೆ ಅಂತ ಅಂದ್ರೆ DJ ಮಿಕ್ಸಿಂಗ್ ಯಾವ ರೀತಿ ಆ DJ BS ತಕ್ಕಂಗೂ ನಮಗೆಲ್ಲ ಸೇಕ್ ವರ್ಕ್ ಮಾಡ್ತೈತೆ. ಇದು ಫುಲ್ಲು ಲುಕ್ ಕಾಣ್ತೈತೆ ಫ್ರೆಂಡ್ಸ್ ನೋಡೋಕ್ಕೆ. ಅದೇ ರೀತಿ ನಾವು ಇದು ಯಾವ ರೀತಿ ನಾವು ಇದೇ ಟೆಂಪ್ಲೇಟ್ಸ್ ಇರ್ತೈತಿ, ಬಟ್ ಅದು ಯಾವ ರೀತಿ ಯೂಸ್ ಮಾಡ್ಕೊಬೇಕು ನೋಡ್ಕೊಳ್ಬೇಕೈತಿ. ಅದ್ರೊಳಗೆ ಎಫೆಕ್ಟ್ಸು ಭಾಳ ಫ್ರೆಂಡ್ಸ್. ಅದ್ರೊಳಗೆ ಒಂದು ಸ್ವಲ್ಪ ಮಿಸ್ಟೇಕಾರ ಈ ಅಕ್ಷರ್ PNG ಫೈಲ್ಗೆ ಹೋಗಿ ನಾವು ಫೋಟೋ ಫೈಲತ್ತು ಹಾಕಿರ ಫೇಲ್ ಆಕೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಖಂಡಿತ ನಾನೆಲ್ಲ ತಿಳಿಸ್ಕೊಡ್ತಕ್ಕ ನೋಡ್ಕೊಂಡ್ರೆ ನಿಮ್ಮ ಖಂಡಿತ ವಿಡಿಯೋ ಎಡಿಟ್ ಅನ್ನೋದು ಅರ್ಥ ಆಕೈತೆ ಫ್ರೆಂಡ್ಸ್. ಗೊತ್ತೈತೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ತಿಳಿಸ್ಕೊಟ್ಟಂಥವು ನಾನು ಅಕ್ಷರ್ PNG ಈ ರೀತಿ ಇದೆ ಫ್ರೆಂಡ್ಸ್. ಇವನ್ನ ದೊಡ್ಡ ಮಾಡಿದ್ದೀನಿ, ಬಟ್ ನಾ ಕ್ರಿಯೇಟ್ ಮಾಡಿ ವಿಡಿಯೋ ಹಾಕಿದ್ದು ಅಂದ್ರೆ ಸಣ್ಣ ಮಾಡಿದ್ದೀನಿ. ಇವನು ದೊಡ್ಡ ಹಾಕಿ ತೋರಿಸ್ತೀನಿ ನಿಮ್ಮ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ನೀವು ಒಂದು ಸ್ವಲ್ಪ ನೋಡಿಕೊಂಡು ಚಿಕ್ಕದಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸ್ತಾವೆ. ಬಟ್ ಇವು ಏನಿಲ್ಲ ನಾನು ನೋಡ್ಕೊಳ್ಳಿ, ಹಿಂದಿನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾವು PNG ಕ್ರಿಯೇಟ್ ಮಾಡಿ ಹೇಳ್ಕೊಟ್ಟೇನಿ. ಇವ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ನಾವು ಮೂರು ಫ್ರೆಂಡ್ಸ್. ಇದಾದ್ಮೇಲೆ ನಾವು ಏನಕ್ಕೈತಿ ಫ್ರೆಂಡ್ಸ್, ನಾನು ಏನು ತಿಳಿಸ್ಕೊಟ್ಟೇನೆ, ಈ ಫೋಟೋ ಬ್ಯಾಕ್ಗ್ರೌಂಡ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟೇನೆ ಫ್ರೆಂಡ್ಸ್. ಇಲ್ಲೈತೆ ನೋಡಿ ತಮ್ಮೆಲ್ಲಲ್ಲಿ ತಿಳಿಸ್ಕೊಟ್ಟೇನೆ. ಇದೇ ವಿಡಿಯೋಸ್ ಅನ್ನೋದು ನಾನು ತಿಳಿಸ್ಕೊಟ್ಟಿಲ್ಲ. ಇದು ಆಯಿತು ಫ್ರೆಂಡ್ಸ್, ನಿಮಗೆಲ್ಲ ಆಯಿತು. ಎರಡು ಸೇರಿಸಿ ಈ ವಿಡಿಯೋ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗೈತೆ. ಅದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಜಸ್ಟ್ ಫೋಟೋಸ್ ಅನ್ನೋದು ಕಟ್ ಮಾಡ್ಕೊಂಡ್ರಿ ನೀವು ಸಾಂಗು DJ ಸಾಂಗು ಡೌನ್ ಇದನ್ನು ಮಾಡ್ಕೊಂಡ್ರಿ. ಎಲ್ಲರೂ ತೊಗೊಳ್ಳಿ ಫ್ರೆಂಡ್ಸ್. ಎಲ್ಲರ ನೀವು ಕ್ರಿಯೇಟನ್ನು ಮಾಡ್ತೀರಿ ಅನ್ಕೊಳ್ಳಿ ಫ್ರೆಂಡ್ಸ್. ಕ್ರಿಯೇಟರ ತಿಳ್ಕೊಳ್ಳಿ. ಬಟ್ DJ ಸಾಂಗ್ ಐತೆ ನಿಮ್ಮ ತಕ್ಕ, ಬಟ್ ಅದನ್ನ ಯಾವ ರೀತಿ ನಾವು ಸಾಂಗ್ ತಕ್ಕಂಗೆ ಫೋಟೋನು ಕಟ್ ಮಾಡ್ಕೊಂಡಿವಿ, ಅಕ್ಷರ್ PNGನೂ ಬರ್ಕೊಂಡು ಇಟ್ಕೊಂತೀವಿ. ಎರಡು ವಿಡಿಯೋ ನೋಡಿ ಬರ್ಕೊಂಡು ಇಟ್ಕೊಂಡ್ರಿ ಫ್ರೆಂಡ್ಸ್. ಕೆಲವು ಜನ ನನ್ನ ಫಾಲೋ ಮಾಡ್ಕೊಂಡು ನಾನು ವೀಡಿಯೋಸ್ಗಳು ನೋಡು ಎಡಿಟಿಂಗ್ ಮಾಡೋ ಹುಡುಗರಿಗೆ ಇದೆಲ್ಲ ನೀಟಾಗಿ ತಿಳಿಸ್ಕೊಡತ್ತೀನಿ. ಇದಾದ್ಮೇಲೆ ನಾವು ಏನು ಮಾಡ್ಕೊಳ್ಳೋಣ, ಅವಿ ಪ್ಲೇಯರ್ ಒಂದು ಓಪನ್ ಮಾಡ್ಕೊತೀನಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟು ಮುಂದೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ DP ಅವಿ ಪ್ಲೇಯರ್ ಐತೆ ಫ್ರೆಂಡ್ಸ್. ನನ್ನ DP ಅವಿ ಪ್ಲೇಯರು. ಈಗ ಅವಿ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಟ್ಯಾಂಪ್ಲೆಟ್ಸ್ ಒಂದು ಆನ್ ಆಕೈತಿ ಫ್ರೆಂಡ್ಸ್. ನಾನು ಕೊಟ್ಟಂಥ ಟ್ಯಾಂಪ್ಲೆಟ್ಸು ಇದೇ ರೀತಿ ಆನ್ ಆಕೈತಿ. ಆನ್ ಆದ್ಕೊಂಡು ನಮ್ಗೆ ಏನಾಕೈತಿ ನೋಡ್ಕೊಳ್ಳಿ, ಇದು ರೀತಿ ಐತಿ. ಬಟ್ ಆನ್ ಆಕೈತಿ ಈ ರೀತಿ. ಆನ್ ಆದ್ಕೊಂಡು ನಾವು ಯಾವ ರೀತಿ ಸಾಂಗ್ ಪ್ಲೇ ಮಾಡ್ಕೋಬೇಕು ಯಾವ ರೀತಿ ಇಲ್ಲ ಅಂತೇಳಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈಗೇನು ಮಾಡ್ಕೊಳ್ಳೋ, ಮೊಬೈಲ್ ರೋಟೇಟ್ ಅಂದ್ರೆ ಮೂವಿ ನೋಡಲಿಕ್ಕೆ ಮೊಬೈಲ್ ರೋಟೇಟ್, ಮೊಬೈಲ್ ಆಡಿದ್ರೆ ಮೊಬೈಲ್ ಆಡೋಕೈತೆ ಈ ರೀತಿ ಆಡಿದ್ರೆ ಅದನ್ನು ಸೆಟ್ಟಿಂಗ್ಸು ಆನ್ ಮಾಡ್ಕೋಬೇಕು. ನನ್ನ ರೆಡ್ಮಿ ಮೊಬೈಲಲ್ಲಿ ಇದೇ ರೀತಿ ಇರ್ತೈತಿ. ತಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಅಂತೇಳಿ ಇಲ್ಲಿ ನೋಡ್ಕೊಳ್ಳಿ ಆಪ್ಷನ್ ತೋರಿಸ್ತೀನಿ. ಏರೋಪ್ಲೇನ್ ಮೋಡ್ ಬಾಜುಕೈತಲ್ಲ ನೀಲಿ ಕಲರು, ಇದನ್ನು ಆನ್ ಮಾಡ್ಕೋ ರೆಡ್ಮಿಯಲ್ಲಿ. ಇಲ್ಲಾಂದ್ರೆ ಬೇರೆ ಮೊಬೈಲ್ ಇದ್ದರೆ ಅಂದ್ರೆ ರೋಟೇಟ್ ಸ್ಕ್ರೀನ್ ಇರ್ತೈತಿ. ಅದನ್ನು ಆನ್ ಮಾಡ್ಕೊಂಡು ನಂತರ ನಾವೇನಾಕೈತಿ ಒಂದು ಈಟ ಹೊಸಬಿಟ್ಟೆ ಮೊಬೈಲ್ ನೋಡು ಆಟ ಆಯಿತು. ಆಟ ಆದ್ಕೊಂಡು ನಾವು ಏನು ಮಾಡ್ಕೋಬೇಕು, ಇನ್ನೂ ಸಾಂಗ್ ಪ್ಲೇ ಮಾಡ್ಕೋಬೇಕಲ್ಲ, ಜಸ್ಟ್ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಹೊರಗಡೆ ಸೈಡ್ ಈ ರೀತಿ ಆಟ ಹೇಳ್ಕೊಳ್ಳಿ. ಸೈಡ್ ಹೇಳ್ಕೊಳ್ಳಿ ಸಾಂಗ್ಗಳು ಬಂದು ಇದೊಂದು ಸದ್ಯದಾಗ ಸಾಂಗ್ ಬಂತು. ಇನ್ನೊಂದು ಸಲ ಹೇಳ್ಕೊಂಡು ಈ ರೀತಿ ಪೇಜ್ ಆನ್ ಆಗೈತೆ ನಮ್ಗೆ. ಪೇಜ್ ಆನ್ ಆದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೈಲ್ ಅನ್ನೋದು ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ನೋಡ್ಕೊಳ್ಳಿ ಮೂರನೇದು ಅವೈಲೇಬಲ್ಸ್ ಐತೆ. CD ಕೇಸೆಟ್ಸ್ ಸೇಮು ಅವೈಲೇಬಲ್ಸ್ ಐತೆ. ಮೂರೇ ಫೈಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಮೊಬೈಲ್ದಾಗ ಇದ್ದಂಥ ಅಷ್ಟು ಸ್ಟೋರೇಜ್ಗಳು ಅಂದ್ರೆ ಅಷ್ಟು ಫೈಲ್ಸ್ ಬರ್ತಾವೆ. ಎಷ್ಟು ಸಾಂಗ್ ಒಂದು ಸಾಂಗ್ ಆದ್ರೂ ಬರ್ತಾವೆ, 100-200 ಸಾಂಗ್ ಆದ್ರೂ ಬರ್ತಾವೆ ಫ್ರೆಂಡ್ಸ್. ಗೊತ್ತಾಯ್ತಾ? ಇದ್ರೊಳಗೆ ಯಾವ ಫೈಲ್ ಅಂತ ಹೋಗಿ ನಾನು ತೊಗೋಬೋದು ಫ್ರೆಂಡ್ಸ್. ನಾನು ಏನಿಲ್ಲ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳ್ಳಿ ಟೈಮಿಂಗ್ ನಾನು ಸಾಂಗ್ ಹೋಗಿ ನಾನು ವಾಪಸ್ಸು ನಾನು ಸಾಂಗ್ ಪ್ಲೇ ಮಾಡಿದ್ದೈತೆ. ಬಟ್ ಇಲ್ಲ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾಸಿಂಗ ಕಟ್ಟುವಾಗ ಚುರ್ರಾಂಡಲ್ಲಿ ನಿನ್ನ ಕಳ್ಳಿಗೆ ಐತೇಳಿ ಒಂದು ಸಾಂಗ್ ಐತೆ, DJ ಐತೆ ಅದು ಚೆನ್ನಾಗಿ. ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಅದು ಓಲ್ಡ್ ಸಾಂಗ್ ಐತಿ, ನಾನು ಹಾಕೊಂಡಿನಿ. ಅದನ್ನ ಪ್ಲೇ ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ, ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಇದೇ ರೀತಿ ನಾನು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಇಲ್ಲಿ ಸಾಂಗ್ಗಳು ಕಾಣತ್ತಲ್ಲ, ಸಾಂಗ್ ಮೇಲೆ ಬರೀ ಟಚ್ ಮಾಡೋದಕ್ಕೆ ಸೆಕ್ಕ ಗೊತ್ತಿಲ್ಲ. ಸಾಂಗ್ ನೋಡೋದು ಬರೀ ಟಚ್ ಮಾಡಿಬಿಟ್ಟು ಅದ ಪ್ಲೇ ಆಗೈತೆ ಫ್ರೆಂಡ್ಸ್. ಈಗ ನಾನು ಬಾಸಿಂಗ್ ಕಟ್ಟುವ ಚೂರಲ್ಲಿ ಅದನ್ನ ಸಾಂಗ್ ಪ್ಲೇ ಮಾಡ್ಕೊಂಡೀನಿ. ಅದು ನಮ್ಮ ಸಾಂಗು ಅಂದರೆ ಎಡಿಟಿಂಗ್ ಮುಗಿತಕ್ಕ ರಿಪೀಟ್ ಹತ್ತಬೇಕಾದ್ರೆ ಆ ಕಾರಣಕ್ಕೆ ಏನು ಮಾಡ್ಕೋಬೇಕು ಅಂದರೆ ಈ ಸಾಂಗ್ ಮುಗಿತ ಬೇರೆ ಸಾಂಗ್ ಹತ್ತೈತಿ, ಅದನ್ನು ರಿಪೀಟ್ ಅದು ಹತ್ಬೇಕಾರೆ ಯಾವ ರೀತಿ ಅವನು ಬಲಗಡೆ ಸೈಡ್ ಥರ ಮೂಲಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ರಿಕಾರ್ಡ್ ಆಫ್ ಮಾಡೋದು ಆನ್ ಮಾಡೋದು
ಆಪ್ಷನ್ ಐತೆ ನೋಡ್ಕೊಳ್ಳಿ. ಅದ್ರ ಬಾಜುಕಂದ್ರೆ 3 ಚಿಕ್ಕಿದ ನೋಡ್ಕೊಳ್ಳಿ, ಬಲಗಡೆ ಸೈಡ್ ತರ ಮೂಲಿಗೆ ನೋಡ್ಕೊಳ್ಳಿ. ಆ 3 ಚಿಕ್ಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು 6 ಆಪ್ಷನ್ಸ್ ಬಂದು ಇಲ್ಲಿ 6 ಆಪ್ಷನ್ಸ್ ಬಂದ್ರೆ ರಿಪೀಟ್ ಅನ್ನೋದು 1ನೇ ಸಾಲಿನ 3 ಅದಾವೆ, 2ನೇ ಸಾಲಿನ 3 ಆಪ್ಷನ್ಸ್ ಅದಾವೆ. 1ನೇ ಸಾಲಿನ 3ನೇದೇನು ರಿಪೀಟ್ ಅನ್ನೋದು ನೀಲಿ ಕಲರ್ ಈ ರೀತಿ ಬಿಳಿದಿರೋದಕ್ಕೆ ನೀಲಿ ಕಲರ್ ಮಾಡ್ಕೊಂಬಿಡಿ. ಆಪ್ಷನ್ ಮುಗೀತು, ಕೆಲಸ ಮುಗೀತು ಅದ್ರದ್ದು. ಆನಂತರ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಎಡಗಡೆ ಸೈಡ್ ಚಕ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ನಮಗೆ ಟ್ಯಾಬ್ಲೆಟ್ಸ್ ಅನ್ನೋದು ಆಣಕೈತಿ. ಈ ಟ್ಯಾಬ್ಲೆಟ್ ಅನ್ನೋದು ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಲ್ ಮೆಟೀರಿಯಲ್ಸ್ ಲಿಂಕ್ ಮೇಲ್ಗಡೆ ನಾನು ಅವಿಪ್ಲರ್ ಟ್ಯಾಬ್ಲೆಟ್ ಅಂತ ಕೊಟ್ಟಿರ್ತೀನಿ. ಬಟ್ ಹೋಗಿ ತೊಗೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ, ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಂಡು ಹೋಗಿ ತೊಗೊಳ್ಳಿ. ಖಂಡಿತವಾಗಿ ಇಲ್ಲಿ ಸಿಗಲಿಲ್ಲ ಅಂದ್ರೆ ಇಲ್ಲಿ ಬರಲಿಲ್ಲ ಅಂದ್ರೆ ಇನ್ನೊಂದು ಒಂದಲ್ಲಿದೆ, ಅದನ್ನ ಹೇಳ್ಕೊಡ್ತೀನಿ. ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಟ್ಯಾಬ್ಲೆಟ್ಗಾಗಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆಯ್ತಲ್ಲ. ಇಷ್ಟು ಆದ್ಮೇಲೆ ನೀವು ಸಾಂಗ್ ಅನ್ನೋದು ಪ್ಲೇ ಆಯಿತು, ಎಲ್ಲ ನಿಮ್ಮ ಸಾಂಗ್ ಕರೆಕ್ಟಾಗಿ ಹತ್ತುವಂಗಾಯಿತು. ಇನ್ನೇನು ಮಾಡ್ಕೋಬೇಕು, ಟ್ಯಾಬ್ಲೆಟ್ ಅನ್ನೋದು ಎಡಿಟಿಂಗ್ ಮಾಡ್ಕೊಳ್ಬೇಕು. ಇದೇ ಟ್ಯಾಬ್ಲೆಟ್ ಇರ್ತೈತೆ, ಬಟ್ ಅದನ್ನು ಹೊಳ್ಳಿ ಎಲ್ಲ ತಿದ್ದುಪಡಿ ಮಾಡ್ಕೊಂಡು ಎಡಿಟ್ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀವಿ ನಾವು ಆಯ್ತಲ್ಲ. ಇಲ್ಲಿ ಏನೂ ಇಲ್ಲ, ನಿಮಗೆ ತಿದ್ದುಪಡಿ ಅಂದರೆ ಏನೂ ಇಲ್ಲ, ಜಸ್ಟ್ ಅಕ್ಷರ ಪೇಂಜ್ ಆಟ ಚೇಂಜ್ ಮಾಡ್ಕೋದು. ನಿಮ್ಮ ಫೋಟೋ ಅನ್ನೋದು ನಡು ಸೆಂಟ್ರ್ ಫೋಟೋ ಅನ್ನೋದು ಚೇಂಜ್ ಮಾಡ್ಕೋದು. ಇದನ್ನು ಬಿಟ್ಟರೆ ನಿಮ್ಗೆ ಏನೂ ಚೇಂಜ್ ಮಾಡೋಂಗಿಲ್ಲ. ಇದು ಚೇಂಜ್ ಮಾಡಿದ್ರೆ ಚಂದ ಅನಿಸೋದಿಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು, ಅದನ್ನ ತಿಳಿಸ್ಕೊಡ್ತೀನಿ. ಇದೇ ಚಾನಲ್ ಸರ್ ಇದನ್ನ ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಬೇರೆ ಹಾಕೋದ್ರೆ ಬೇರೆ ಹಾಕೊಳ್ಳಿ, ಅದನ್ನ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಬಲಗಡೆ ಸೈಡ್ ತಾರೆ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ತಾರೆ ಮೇಲ್ಗಡೆ ಏನಕ್ಕೈತಿ, ಒಂದು ಪೆನ್ಸಿಲ್ ಐಕನ್ ನೋಡಿ ಸೆಂಟರ್ ಒಂದು ಪೆನ್ಸಿಲ್ ಐಕನ್ ಕಾಣಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಡಿಟ್ ವಿಜುವಲೈಸರ್ ಇರುತ್ತೆ ಬರ್ತೀರಿ ಅಂತ ಅದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಗಡೆ ಸೈಡ್ ಆಪ್ಷನ್ಸ್ ಬಂದು ನೀವು ಡೈಲಿ ಎಡಿಟಿಂಗ್ ಮಾಡ್ತೀರಿ. ಅಲೈಟ್ ಮಿಷನ್ ಕೈನ್ ಮಾಸ್ಟರ್ ಬೇರೆ ಅಪ್ಲಿಕೇಶನ್ದಲ್ಲಿ ಎಡಿಟ್ ಮಾಡ್ತೀರಿ, ಇನ್ಸ್ಟಾದಲ್ಲಿ ಎಡಿಟ್ ಮಾಡ್ತೀರಿ. ಆ ಥ್ರೂನ ಎಡಿಟಿಂಗ್ ಮಾಡೋ ಸಿಂಬಲ್ಸ್ ಬೇರೆ ಇರ್ತಾವೆ, ತಳಗಡೆ ಎಫೆಕ್ಟ್ಗಳು ಬೇರೆ ಇರ್ತಾವೆ, ಇದ್ರೂನ ಬೇರೆ ಬಂದವು. ಇಲ್ಲಿ ಏನು ಬರೋಂಗಿಲ್ಲ, ನಮಗೆ ಜಸ್ಟ್ ಹಂಗೆ ಫೈಲ್ಸು ಅಷ್ಟೇ ಬರ್ತಾವೆ, ನಮ್ಗೆ ಏನು ಚಿತ್ರಗಳು ಬರೋಂಗಿಲ್ಲ. ನಾವೆಲ್ಲ ಹೋಗಿ ಅದ್ರೊಳಗೆ ಎಡಿಟ್ ಮಾಡ್ಕೊಳ್ಬೇಕಾಗ್ತೈತೆ. ಅದನ್ನು ಮೇನ್ ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ಇಲ್ಲೆಲ್ಲ ಬರ್ದೇನೆ ನಾನು ಯಾವ ರೀತಿ ಬರ್ದೇನೆ, ತಂಗಾಳಿ ಎಡಿಟ್ ಬ್ಯಾಕ್ಗ್ರೌಂಡ್ ಐತೆ ಬರ್ದೇನೆ, ಲವ್ ಸೇಪ್ ತಂಗಾಳಿ ಎಡಿಟ್ ಐತೆ ಬರ್ದೇನೆ. ಲವ್ ಸೇಪ್ ಸುತ್ತ ಯಾವ್ದು ನೋಡ್ಕೊಳ್ಳಿ, ಯಾವುದಲ್ಲೋ ಏನು ಇದು ಯಾವ ಫ್ರೆಂಡ್ಸ್ ಅದು ಸುತ್ತ ಇದು ಎಲ್ಲ ನಾವು ಸ್ಟೆಪ್ ವೈಸ್ ನಾನೆಲ್ಲ ತಿಳಿಸ್ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಲವ್ ಸೇಪ್ ಸುತ್ತ ಇದು ಹೋಗ್ತೈತಿ ನೋಡಿ, ಹೋತು ಬಂತು ನಿಮ್ಗೆಲ್ಲ ಇದೇ ರೀತಿನೇ ಇರ್ತೈತಿ. ನಾನು ತಿಳಿಸ್ಕೊಡ್ತೀನಿ, ಖಂಡಿತವಾಗಿ ಮಿಸ್ಟೇಕ್ ಮಾಡ್ಕೋಕೆ ಹೋಗ್ಬೇಡಿ ಗೊತ್ತಾಯ್ತು ಫ್ರೆಂಡ್ಸ. ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ, ಇಲ್ಲಿ ಸ್ಟೆಪ್ ವೈಸ್ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೂ ಇದೇ ರೀತಿ ಪೇಜ್ ಆನಾಯಿತು. ಎಡಗಡೆ ಸೈಡ್ ಫೈಲ್ಸ್ ಸರ್ಚ್ ಆಡುತ್ತೆ ನೋಡ್ಕೊಳ್ಳಿ, ಈ ರೀತಿ ಪೇಜ್ ಆನಾಯಿತು. ಇವನೇನು ಟಚ್ ಮಾಡೋಕೆ ಹೋಗ್ಬೇಡಿ, ಇಂಗ್ಲೀಷ್ ಓದಕ್ಕೆ ಬಂದರೆ ಹುಡ್ಕೊಳ್ಳಿ. ಇಲ್ಲಿ ಬಾರ್ಡರ್ PNG ತಂಗಾಳಿ ಏಟೈತೆ ಕೊಟ್ಟಿರ್ತೀನಿ, ಅದು ಬಾರ್ಡರ್ PNG ಫ್ರೆಂಡ್ಸ್, ಮತ್ತೇನಿಲ್ಲ. ಆನಂತರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಹೇಳ್ಕೊಡ್ತೀನಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಇದು ನೋಡ್ಕೊಳ್ಳಿ. ಆ ಫೋಟೋ ಗ್ಯಾಲರಿ ಸೇಮ್ ಚಿತ್ರ ಐತೆ ನೋಡ್ಕೊಳ್ಳಿ. ಇಲ್ಲಿ ಆ ಚಿತ್ರದ 1ನೇ ಫೈಲ್ ಅದು, ಅದರ ತಳಗಿಂದನೇ ಆಪ್ಷನ್ ಐತೆ ನೋಡ್ಕೊಳ್ಳಿ. ಎಫೆಕ್ಟು ಇಮೇಜಿಂಗ್ ತಂಗಾಳಿ ಎಡಿಟ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ 1ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಕೈತಿ, ಇಮೇಜಿಂಗ್ 1ನೇದ್ರು ಏನೈತಿ ಇಲ್ಲಿ 1ನೇ ಪೇಜ್ ತಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ತೋರಿಸಿ ನೋಡ್ಕೊಳ್ಳಿ. ಎಡಗಡೆ ಸೈಡ್ ಆಪ್ಷನ್ಸ್ ತೋರಿಸ್ತು, ಪಟ್ಟಿ ತೋರಿಸ್ತು ನೀಲಿ ಕಲರು. ಆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೈತಿ ಅಲ್ಲಿ ಏನೈತಿ ತಂಗಾಳಿ ಎಡಿಟ್ ಬ್ಯಾಕ್ಗ್ರೌಂಡ್ ಐತಿ. ಮತ್ತು ಈಚೆ ಕಡೆ ಬಲಗಡೆ ಸೈಡ್ ಆಪ್ಷನ್ಸ್ ಬಂದು ಅದೇ ರೀತಿನ ಜನರಲ್ಲು ಇಮೇಜು ಕಲರ್ಸು ಕಲರ್ಗೆ ಅಂತೇಳಿ ಬಂತು, ಬ್ಲರ್ನು ಈ ರೀತಿ ಬಂತಲ್ಲ. ನಮ್ಗೆ ಏನೈತಿ ಫಸ್ಟ್ನೇದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿ ಹೇಳ್ತೀನಿ. ಫಸ್ಟ್ನೇದು ಏನೈತಿ, ಫಸ್ಟ್ನೇದು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ, ಟಿಕ್ ಮಾರ್ಕ್ ಅನ್ನೋದು ತಪ್ಪಂದ್ರೆ ಏನೈತಿ ಹಿಂದಿನ ಬ್ಯಾಕ್ಗ್ರೌಂಡ್ ಹೋಯಿತು. ಇದು ಅನ್ನೋದು ನಿಮಗೆ ಪೂರ ಕನ್ಫರ್ಮ್ ಆಗೈತೆ ಟಿಕ್ ಮಾರ್ಕ್ ತೆಗೆದು ನೋಡಿದ್ರೆ. ಆನಂತರ ನಾವು ಏನು ಮಾಡಬೇಕು, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊ, ಬಲಗಡೆ ಸೈಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇಲ್ಲೇ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊ. ಅದೇ ಎಫೆಕ್ಟ್ ತಗೊಂಡು ಜಸ್ಟ್ ಏನೋ ಚಿಕ್ಕ ಬಾಕ್ಸ್ ಆಗಿತ್ತು ನೋಡ್ಕೊಳ್ಳಿ, ತೋರಿಸೋದ್ರ ಬಲಗಡೆ ಸೈಡ್ ತೋರಿಸೋದ್ರ ನೋಡಿ ಸೆಂಟರ್ ತಂಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬಾಕ್ಸ್ಗಳು ಬಂದು ಇಲ್ಲಿ ನೋಡ್ಕೊಳ್ಳಿ, ನೋಡಿ ಸೆಂಟರ್ ಕಲರ್ ಬಾಕ್ಸ್ ಬಂದು ಅದರ ತಳಗಡೆ ಉದ್ದೊಂದು 2 ಬಾಕ್ಸ್ ನೋಡ್ಕೊಳ್ಳಿ. ಪಿಂಕ್ ಇಮೇಜು, USB ಇಮೇಜು. ಪಿಂಕ್ ಇಮೇಜ್ ಏನಿಲ್ಲ 1ನೇದು ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮಗೆ ಈ ರೀತಿ ಸ್ಟೋರೇಜ್ ಅನ್ನೋದು ಬರ್ತದೆ ಫ್ರೆಂಡ್ಸ. ಈ ರೀತಿ ಸ್ಟೋರೇಜ್ ಅನ್ನೋದು ಬಂದ್ರೆ ನಮ್ಗೆ ಏನಾಕೈತಿ, ನಮ್ಮ ಫೋಟೋಸ್ಗಳು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಲ್ಲ, ಅದನ್ನ ಯಾವ ರೀತಿ ಎಡಗಡೆ ಸೈಡ್ ತಾರೆ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ. ಒಂದು 3 ಗೆರೆ ಕಾಣತಾವೆ, ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರ್ತಾವೆ ಫ್ರೆಂಡ್ಸ್. ಈ ರೀತಿ ಬಂದ್ರೆ ನಮಗೂ ಇಲ್ಲಿ ಇಮೇಜಸ್ ಐತೆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಏನಾಕೈತಿ, ಇಲ್ಲಿ ಫೈಲ್ಸು ಅಷ್ಟು ಬರ್ತಾವೆ. ನಾವು ಯಾವ ಫೈಲ್ದಾಗ ಅವ್ರು ಹೋಗಿ ಅದನ್ನ ತೊಗೋಬೋದು. ನಾನು ಇಲ್ಲಿ ನೋಡ್ಕೊಳ್ಳಿ, ಈ ಫೈಲ್ದಾಗ ಹೋಗಿ ಈ ಫೈಲ್ದಾಗ ಹೋಗ್ತೀನಿ ಫ್ರೆಂಡ್ಸ್. ನಾನು ಒಂದು ಯಾವುದೋ ತೊಗೊಳ್ಳೋಣ ಫ್ರೆಂಡ್ಸ್. ಈಗ ಇದನ್ನು ಹಾಕೀನಿ, ಇದನ್ನು ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಹಾಕುತ್ತೀನಿ ಬ್ಯಾಕ್ಗ್ರೌಂಡು. ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡೀನಿ, ಬಟ್ ಅಲ್ಲಿ ಹೋಗಿ ಸೆಂಡ್ ಆಗ್ತಾ ಇಲ್ಲ. ಅದು ನಿಮಗೆ ಇದೊಂದು ಕನ್ಫ್ಯೂಸ್ ಇರುತ್ತೆ. ಈ ರೀತಿ ಬ್ಲ್ಯಾಕ್ ಆಯಿತು, ನಿಮಗೆ ಪ್ರಾಬ್ಲಮ್ ಅದನ್ನು ತಿಳಿಸ್ಕೊಡ್ತೀನಿ. ಈಗ ಹೋಗಿ ಹೋಗಿ ಇಲ್ಲಿ ಬಂದು ಏನಾಕೈತಿ ಫ್ರೆಂಡ್ಸ, ಇದನ್ನು ತಗೊಂಡ್ಬಿಡಿ ಪ್ಲೀಸ್. ಇದನ್ನು ತಗೊಂಡ್ಬಿಡಿ, ತಗೊಂಡು ಅದು ಹೋಯ್ತು. ಆನಂತರ ಅವಿಪ್ಲರ್ ಮತ್ತೊಮ್ಮೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಓಕೆ, ಮತ್ತೊಮ್ಮೆ ಓಪನ್ ಮಾಡ್ಕೊಂಡ್ರೆ ಬ್ಯಾಕ್ಗ್ರೌಂಡ್ ಹಿಂದಿನ ಚೇಂಜ್ ಆಗಿ ಕೂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕಾಗಿ ನಾವು ಏನು ಮಾಡೋದಕ್ಕೆಲ್ಲ ಸಾಂಗ್ ಆಫ್ ಇರ್ತದೆ, ಸಾಂಗ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಬ್ಯಾಕ್ಗ್ರೌಂಡ್ ಕೂತ್ಲ ಇನ್ನೇನು ಪ್ರಾಬ್ಲಮ್ ಇಲ್ಲ, ಏನು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಏನು ನೀವು ಆ ರೀತಿ ಬ್ಲ್ಯಾಕ್ ಹೋಗಿ ಬರುವಂಥ ಅವಶ್ಯಕತೆ ಇಲ್ಲ. ನೀವು ಈ ರೀತಿ ನೋಡ್ಕೋಬೋದು. ಯಾವ ರೀತಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಚಾಯ್ಸ್ ಮಾಡಿ ಹೇಳಂಗಿಲ್ಲ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತೆಗೆದುಕೊಳ್ಳಿ. ಮತ್ತು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 1ನೇ ಪೇಜ್ ತಳಗಡೆ ಎಡಿಟ್ ಬ್ಯಾಕ್ಗ್ರೌಂಡ್ ಮೇಲೆ ಹೋಗಿ, ಮತ್ತು ಇಲ್ಲಿ ಬಲಗಡೆ ಸೈಡ್ ಇಮೇಜಸ್ ಮೇಲೆ ಹೋಗಿ, ಆನಂತರ ಬಾಕ್ಸ್ ಮೇಲೆ ಹೋಗಿ, ಆನಂತರ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಹೋಗಿ ನಾವೇನಾಕೈತಿ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಹೋಗಿ ನಾನು ಇದಕ್ಕೆ ಮಾರ್ಕ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕ್ ಸೆಲೆಕ್ಟ್ ಇಟ್ಕೋತಲ್ಲ, ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಬೇಕಾದ್ರೆ ಚೇಂಜ್ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸು ಸಾಲ್ವ್ ಮಾಡಿಕೊಟ್ಟೆ. ನಾನು ಬ್ಯಾಕ್ಗ್ರೌಂಡ್ ಹೊಳೆ ಅದನ್ನ ಇಟ್ಟೇನೆ, ನಿಮಗೆ ಇಷ್ಟ ಆದಂಥ ಇಟ್ಕೊಳ್ಳಿ, ಇದನ್ನು ತಿಳಿಸ್ಕೊಟ್ಟೇನೆ. ಆನಂತರ ನಮ್ಗೆ ಏನು ಬೇಕು, ಇನ್ನೇನು ಇಲ್ಲ, ಜಸ್ಟ್ ನೋಡ್ಕೊಳ್ಳಿ ತಂಗಾಳಿ ಎಡಿಟ್ ಫೋಟೋ ಅನ್ನೋ ತೋರಿಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟನೇದಂದ್ರೆ ಫಸ್ಟ್ನೇ ಪೇಜ್ನಲ್ಲಿ 1ನೇದು ಬ್ಯಾಕ್ಗ್ರೌಂಡ್ ಐತೆ, ಆನಂತರ ದಿಲ್ ಸೇಪ್ ಐತೆ 2ನೇದು, ಆನಂತರ ಮೇರ್ ಎಫೆಕ್ಟ್ಸ್ ಅಂತ ಐತೆ, ಆನಂತರ ಅದ್ರ ತಳಗಡೆ ಇತ್ತು
ಆ 1ನೇ ಪೇಜು ತಳಗಡೆಯಿಂದ ಎಷ್ಟನೇದು 4ನೇದು ಐತೆ ಫ್ರೆಂಡ್ಸ್. ಇಲ್ಲಿ ತೋರಿಸಿ ನೋಡ್ಕೊಳ್ಳಿ. ತಂಗ ಎಡಿಟ್ ಫೋಟೋ ಮೇಲೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿ ಅದು ಇಲ್ಲಿ ನೋಡೋದು ಕನ್ಫರ್ಮ್ ನೋಡ್ಕೋಬೇಕಲ್ಲ ಫ್ರೆಂಡ್ಸ್. ಈಗ ಅಕ್ಷರದ್ದು ಪೇಜಿಗೆ ಹೋಗಿ ನಾವು ಫೋಟೋ ಸೆಲೆಕ್ಟ್ ಮಾಡಿದ್ವಿ ಅಂತ ದಟ್ ಪ್ರಾಬ್ಲಮ್ ಆಗ್ತೈತೆ. ಅದಕ್ಕೋಸ್ಕರ ಅಂದ್ರೆ ಸಟ್ ಆಗೋಲ್ಲ, ಅದು ಹೋಗಿ ಆಟೋಮೆಟಿಕ್ ನಮಗೆ ಮತ್ತೆ ಅಂತೈತೆ. ಅದಕ್ಕೋಸ್ಕರ ನಾವು ನೋಡ್ಕೊಳ್ಬೇಕಾಗೈತಿ. ಬಲಗಡೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಏನಕ್ಕೈತಿ ಟಿಕ್ ಮಾರ್ಕ್ ತಗೊಂಡು ನೋಡ್ಕೊಳ್ಳಿ. ಬಲಗಡೆ ಸೈಡ್ ಟಿಕ್ ಮಾರ್ಕ್ ತಗೊಂಡ್ರೆ ವಾ ಏನಾಯ್ತು ಫೋಟೋ ಹೋಯ್ತು ನಮಗೆ. ಇದೇ ರೀತಿನ ಕನ್ಫರ್ಮ್ ಮಾಡೋದು ಪೂರ ಕನ್ಫರ್ಮ್ ಮಾಡ್ಕೊಂಡು ಆನಂತರ ನಾವು ಏನು ಮಾಡ್ಕೋಬೇಕಾಗೈತಿ ಅದನ್ನು ಗೊತ್ತಾಗ್ಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಹೋಗ್ತೈತೆ. ಆನಂತರ ಬಲಗಡೆ ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ. ಮತ್ತು ಆನಂತರ ಇಲ್ಲಿ ನೋಡ್ಕೊಳ್ಳಿ ಪಿಂಕ್ ಇಮೇಜ್ ಬಾಕ್ಸ್, ಇಲ್ಲಿ ಕಲರ್ ಬಾಕ್ಸ್ ತಗೊಂಡು ನಡು ಸೆಂಟರ್ ಸ್ಕ್ರೀನ್ ಒಳಗೆ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ಈ ರೀತಿ ಬಂದು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳೆ ವಾಪಸ್ ಎಡಗಡೆ ಸೈಡು ನಮಗೆ ಯಾವುದು ಬೇಕು ಪಿಕ್ಸಾರ್ಟ್ ಅನ್ನೋದು ಬೇಕು. ಪಿಕ್ಸಾರ್ಟ್ ಕಟ್ ಮಾಡಿದ್ದು ನೋಡೋದು, ಅದಕ್ಕೋಸ್ಕರ ಪಿಕ್ಸಾರ್ಟ್ ಅನ್ನೋದು ಬೇಕು. ಇಲ್ಲಿ ನೋಡ್ಕೊಳ್ಳಿ ನಾನು ಕಟ್ ಮಾಡಿದ್ದು ಪೇಜ್ಗಳದನ್ನು ಅನ್ನ ಹಾಕ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಫೋಟೋ ಬಂದು ಸೆಲೆಕ್ಟ್ ಆಯಿತು. ಈ ರೀತಿ ಆಯಿತು. ನಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನ ಫೋಟೋ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಇದು ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಹೋಗಿ ಆಫ್ ಮಾಡಿ ಹೋಗಿ ಅದು ಖಂಡಿತವಾಗಿ ಹೋಯಿತು. ಇನ್ನು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಹೋಯಿತು. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ 1ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 1ನೇದ್ರ ಮೇಲೆ ಕ್ಲಿಕ್ ಆದ ನಂತರ ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಡು ನಾವೇನಕ್ಕೈತಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಡುವೆ ಟಿಕ್ ಮಾರ್ಕ್ ತೋರ್ಸಾತ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ ಒಳಗೆ ನೋಡ್ಕೊಳ್ಳಿ ನಡು ಸೆಂಟ್ರ್ ಆ ಟಿಕ್ ಮಾರ್ಕ್ ಅನ್ನೋದು ತಗೊಂಡು ನೋಡ್ಕೊಳ್ಳಿ. ಈ ರೀತಿ ನಮ್ಮ ಸರ್ದಾರ್ದ ಫೋಟೋಸು ಆ ಟಿಕ್ ಮಾರ್ಕ್ ಇರಲಿಲ್ಲ ಅಂದ್ರೆ ಹಾಕೊಳ್ಳಿ. ಟಿಕ್ ಮಾರ್ಕ್ ಇತ್ತಂದ್ರೆ ಇರಲಿ ಅಷ್ಟೇ ಇರಲಿ. ಆನಂತರ ಟಿಕ್ ಮಾರ್ಕ್ ತೆಗಿನೂ ಎರಡು ಗೆರೆ ಅದ ನೋಡ್ಕೊಳ್ಳಿ ಫ್ರೆಂಡ್ಸ್. 1650 1700 ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಗೆರೆ ಅನ್ನೋದು ಬಲಗಡೆ ಸೈಡ್ ತಗೊಳ್ಳಿ. ಜೂಮ್ ಆಗೋದು ಕಡಿಮೆ ಆಗೋದು ಮಾಡ್ತೈತೆ. ಆನಂತರ ಒಂದು ರೇಂಜ್ ಜೂಮ್ ಮಾಡ್ಕೊಂಡು ಅದಾದ ನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಆ ನಡುವಿನ ಟಿಕ್ ಮಾರ್ಕ್ ಮೇಲೆ ಎರಡು ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಕ್ಕೈತಿ ಈ ರೀತಿ ಸರ್ದಾಡ್ಸ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ತಗೊಂಡ್ರೆ ಆಟೋ ಹೋಗೈತಿ. ಈ ರೀತಿ ಎಲ್ಲನೂ ನಿಮ್ಗೆ ಸರ್ದಾಡ್ಸ್ಕೊಳ್ಳಿ. ನಾನು ಹೇಗೆ ನಿಮ್ಗೆ ಅರ್ಥ ಆಗೋದಿಲ್ಲ, ಬಟ್ ಏನಾಗೈತಿ ನೀವು ಕಡ್ಡಿ ಸರ್ದಾಡ್ಸ್ರಿ ಯಾವ ರೀತಿ ಸರ್ದಾಡ್ತೈತೆ ಅನ್ನೋದು ಗೊತ್ತಾಗೈತೆ ನಿಮಗೆ. ಗೊತ್ತಾಯ್ತು ಫ್ರೆಂಡ್ಸ್. ಈ ರೀತಿ ಸರ್ದಾಡ್ಸ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಡುವಿನ ಟಿಕ್ ಮಾರ್ಕ್ ಕೆಳಗಿನ ಎರಡು ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಚೂರು ಜೂಮ್ ಮಾಡ್ಕೊಳ್ಳಿ ಇಷ್ಟು. ಓಕೆ, ಬರೋಬ್ಬರ ಸಟ್ ಆಯಿತು. ಮತ್ತು ಟಿಕ್ ಮಾರ್ಕ್ ಮೇಲಿನ ಎರಡು ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಏನೇ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ತಳ ಸರ್ಸ್ಕೊಳ್ಳಿ. ಓಕೆ, ಇಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಎಡಗಡೆ ಸರ್ಸ್ಕೋಬೇಕಾಗೈತಿ. ಓಕೆ, ಇನ್ನು ನಡು ಸೆಂಟರ್ ಆಯಿತು. ದಿಲ್ ನಡು ಸೆಂಟರ್ ಆಯಿತು. ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಲರ್ಸ್ ಇಟ್ಟಿರ್ತೀನಿ, ಎಲ್ಲ ಮಾಡಿರ್ತೀನಿ. ನಿಮ್ಮ ಫೋಟೋ ಚೇಂಜ್ ಮಾಡೋದಾಯಿತು. ಇನ್ನೇನು ಇಲ್ಲ ಫ್ರೆಂಡ್ಸ. ನೋಡು ಮತ್ತೆ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ಅಕ್ಷರ ಪೇಜ್ಗಳು 3 ಅದಾವೆ ಫ್ರೆಂಡ್ಸ. ನಮ್ಮ ಲೋಗೋ ಒಂದೈತಿ. ಅಕ್ಷರ ಪೇಜ್ಗಳು 3 ಅದಾವೆ. ಅಕ್ಷರ ಪೇಜ್ಗಳು 3 ಅದಾವೆ. ನಮ್ಮ ಲೋಗೋಗಳು ಏನಾಯ್ತು ಫ್ರೆಂಡ್ಸ್, ನಮ್ಮ ಲೋಗೋ ಒಂದೈತಿ. ಇನ್ನು ಚೇಂಜ್ ಮಾಡೋದು ಏನೂ ಇಲ್ಲ. ನಮ್ಮ ಲೋಗೋ ಒಂದು ಅಕ್ಷರ ಪೇಜ್ 3 ಅದಾವೆ. ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಅಂತೇಳಿ ಜಸ್ಟ್ ನೋಡ್ಕೊಳ್ಳಿ. ನಾವು ಅದು ಎಡಗಡೆ ಸೈಡ್ ನೋಡ್ಕೊಳ್ಳಿ. ಅದರ ತಳಗಿಂದ ಕ್ಲಿಕ್ ಮಾಡ್ಕೊಳ್ಳಿ. 1ನೇ ಅಕ್ಷರ ಪೇಜ್ ಫ್ರೆಂಡ್ಸ್. ಇಲ್ಲಿ ಏನದ ಬಾಸಿಂಗ ಕಟ್ಟುವಾಗ ಏನಾಯ್ತು ಫ್ರೆಂಡ್ಸ್, ಬಾಸಿಂಗ ಕಟ್ಟುವಾಗ ಚೋರ್ ಅನ್ನಲಿಲ್ಲ ನಿನ್ನ ಕೈಗೆ ಐತೆ ಫ್ರೆಂಡ್ಸ್. ಜಸ್ಟ್ ಬಾಸಿಂಗ ಕಟ್ಟುವಾಗ ಪೇಜ್ ಏನೈತೆ ಅದು 1ನೇದು ಗೊತ್ತಾಯ್ತಲ್ಲ. ಬಲಗಡೆ ಸೈಡ್ 1ನೇದು ಈ ಪ್ಲೇಸಿಗೆ ಎಡಗಡೆ ಸೈಡ್ 1ನೇದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೈತಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದೆ ಇರ್ತೈತೆ ಅಲ್ಲಿ, ಅದು ಆನ್ ಇರ್ತೈತೆ. ಅದು ಪೇಜ್ ಅದ್ರ ಮ್ಯಾಗ ಮತ್ತೆ ಇರಲಿಲ್ಲ ಅಂದ್ರೆ ಬಲಗಡೆ ಸೈಡ್ ಜನರಲ್ 1ನೇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಳಿ. ಅದಾಗ ಟಿಕ್ ಮಾರ್ಕ್ ಫಸ್ಟ್ನೇ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅದು ಹೋತು ಪೇಜ್. ಓಕೆ, ಅದನ್ನೋದು ನಮ್ಗೆ ಕನ್ಫರ್ಮ್ ಆಯಿತು. ಈ ರೀತಿ ಮೊದಲು ಟಿಕ್ ಮಾರ್ಕ್ ತಗೊಂಡು ಪ್ರತಿಯೊಂದು ಹೇಳ್ತಾರೆ ಫ್ರೆಂಡ್ಸ್. ಆ ಟಿಕ್ ಮಾರ್ಕ್ ತಗೊಳ್ಳಿಲ್ಲ ಅಂದ್ರೆ ಎಡಿಟ್ ಮಾಡೋಕೆ ಹೋಗ್ಬಿಡಿ. ಅದು ಚೇಂಜ್ ಆಕೈತಿ. ಚೇಂಜ್ ಆದ ಪ್ರಾಬ್ಲಮ್ ಆಕೈತಿ. ಗೊತ್ತಾಯ್ತಲ್ಲ. ಈ ಟಿಕ್ ಮಾರ್ಕ್ ತಗೊಂಡು ಅದನ್ನು ಗೊತ್ತಾಯಿತು. ಮತ್ತು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ಇಮೇಜಸ್ ಏನೈತೆ ಇಮೇಜಿಂಗ್ ಆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾಕ್ಸ್ ಮೇಲೆ ಹೋಗಿ ಆನಂತರ ಇಲ್ಲಿ ಮೇಲೆ ಸರ್ಚ್ ಮಾಡಿ ಪಿಂಕ್ ಇಮೇಜ್ ಬಾಕ್ಸ್ ಏನೈತೆ ಅದ್ರ ಮೇಲೆ ಹೋಗಿ ನಾವೇನಾಗೈತಿ ಪಿಕ್ಸಾರ್ದಲ್ಲಿ ಎಡಿಟ್ ಮಾಡಿದೈತಿ. ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ನೇ ಹಿಡ್ಕೊಂಡು 3ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ದೊಡ್ಡ ಫೋಟೋ ಮಾಡಿದಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಕ್ಷರ ದೊಡ್ಡದಾಯ್ತು ನೋಡ್ಕೊಳ್ಳಿ. ನಿಮ್ಮ ಕಣ್ಮುಂದೆ ದೊಡ್ಡದಾಯಿತು. ಏನು ಕಿರಿಕಿರಿಲ್ಲ, ದೊಡ್ಡದಾಯಿತು. ಅವ್ನು ಚಿಕ್ಕದು ಮಾಡ್ಕೋದು ದೊಡ್ಡ ಮಾಡೋದು ಅಡ್ಜಸ್ಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಇದೊಂದು ಲೋಗೋ ತಿಳಿಸ್ಕೊಟ್ರೆ ನಿಮಗೆಲ್ಲ ಅರ್ಥ ಆಕೈತಿ. ಮತ್ತೆ ಏನು ಮಾಡ್ಕೊಳ್ಳಿ ಇಲ್ಲಿ ಬಲಗಡೆ ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಹೋಗ್ತೈತಿ. ಬಲಗಡೆ ಸೈಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಹೋಗ್ತೈತಿ. ಹೋದ್ಕೊಂಡು ನಮಗೆ ಏನಾಕೈತಿ ವಾಪಸ್ಸು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇದು ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಕೈತಿ ವಾಪಸ್ಸು ನಮ್ಗೆ ಎಲ್ಲ ಈ ರೀತಿ ಗೆರೆ ಜಿಗ್ಗಾಡ್ದು ಈ ರೀತಿ ಎಲ್ಲ ನಮ್ಗೆ ಆಪ್ಷನ್ಸ್ ಅನ್ನೋಕ್ಕಲ್ಲ. ಇದ್ರೊಳಗೆ ಏನಿಲ್ಲ ಮೇಲೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಡು ಒಂದು ಟಿಕ್ ಮಾರ್ಕ್ ಬರ್ತದೆ ಬಲಗಡೆ ಸೈಡ್ ದಂಡಿ ನೋಡ್ಕೊಳ್ಳಿ. ಟಿಕ್ ಮಾರ್ಕ್ ಅನ್ನೋದು ತಗೊಂಡ್ರೆ ಈ ರೀತಿ ಕ್ರೇಜಿ ಏನು ಗುರು ಯಾವ ರೀತಿ ದೊಡ್ಡದಾಕೈತಿ. ಈ ಟಿಕ್ ಮಾರ್ಕ್ ಹಾಕೊಂಡ್ರೆ ಸಾಂದಕೈತಿ. ಟಿಕ್ ಮಾರ್ಕ್ ದೊಡ್ಡದಾಕೈತಿ. ಟಿಕ್ ಮಾರ್ಕ್ ಹಾಕೊಂಡೇ ಇಡಿ. ಆನಂತರ ಅದು ಟಿಕ್ ಮಾರ್ಕ್ ತಲೆಗಿನೂ ಎರಡು ಗಿರಿಕೆ ಇದಾವೆ. ಅದ್ರ ಮೇಲೆ ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಕೈತಿ ಒಂದು ಸ್ವಲ್ಪ ಈ ರೀತಿ ಸರ್ಸ್ಕೊಳ್ಳಿ. ಚಿಕ್ಕದು ಮಾಡ್ಕೊಳ್ತೀವಿ. ಇದು ಈ ಎಡಗಡೆ ಸೈಡ್ 2 ಗೆರೆ ಸರ್ಸಂದ್ರೆ ಚಿಕ್ಕದಾಕೈತಿ. ಇಟ್ಟು ಸಣ್ಣದ ಮಟ್ಟ ಆಕೈತಿ. ನಿಮಗೆ ಬೇಕಾದ್ರೆ ಇಟ್ಟು ದೊಡ್ಡದ್ರ ಮಟ್ಟ ದೊಡ್ಡದಾಕೈತಿ. ಇನ್ನು ನಾವು ಅಕ್ಷರ ತಳಗೆ ಬರ್ಕೊಂಡ್ರೆ ಇನ್ನೂ ದೊಡ್ಡದಾಕೈತಿ. ನಮಗೆ ಬೇಕಾಗೋದು ಒಂದು ಈಟು ಫ್ರೆಂಡ್ಸ್, ಒಂಚೂರು ಇಷ್ಟಾರ ಸಾಕು ಫ್ರೆಂಡ್ಸ್. ನಮ್ಗೆ ಇನ್ನೂ ಒಂಚೂರು ಇಟ್ಟು ಕಡಿಮೆ ಮಾಡ್ಕೊಂಡ್ರೆ ಏನು ಅಡ್ಡಿ ಇಲ್ಲ. ಬಟ್ ಇಟ್ಕೊಳ್ಳಿ. ಒಂಚೂರು ಕಡಿಮೆ ಮಾಡ್ಕೊತೀನಿ. 950 ನನ್ನ ಸೈಜ್ ನಂದು ಸೈಜ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಅಲ್ಲಿ ಸರ್ಚಾಡಿ ಕರೆಕ್ಟ್ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ಯಾವ ರೀತಿ ಪೇಂಜ್ಗಳ್ದು ನೋಡ್ಕೊಳ್ಳಿ. ಈ ರೀತಿ ದೂರ ಇಟ್ಕೋಬೇಕಾಕೈತಿ. ಇದು ಹೆಂಗದಲ್ಲಿ ಹಿಂಗೆ ಇಟ್ಕೋಬೇಕಾಕೈತಿ. ಆ ಕಡೆ ಈ ಕಡೆ ಸರಿಸಿರ ಈ ಕಡೆ ಎಡಗಡೆ ಸೈಡ್ ಸರಿಸಿರ ಬೋರ್ಡ್ರ್ ಒಳಗೆ ಹೊರಗೆ ಹೋಗ್ತೈತಿ. ಈ ಕಡೆ ಸರಿಸಿರ ಈ ಫೋಟೋ ಒಳಗೆ ಬರ್ತೈತಿ. ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ನಾವು ಏನಕ್ಕೈತಿ ಫ್ರೆಂಡ್ಸ್ ಇನ್ನೊಂದು PNG ಚೂರಲ್ಲಿ ಅಂತೇಳಿ ಏನೈತಿಲ್ಲ ಅದೊಂದು ಚೇಂಜ್ ಮಾಡ್ಕೊಣ.
ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯನ್ನ ಇಲ್ಲಿ ಎರಡನೇದು ಇಲ್ಲಿ ನೋಡ್ಕೊಳ್ಳಿ ಅಕ್ಷರ PNG ತಂಗಾಳಿ 2 ಅಂತ ಹೇಳಿದ್ಲ ಯಾವ ಥರ ತಳಗಿಂದ ನಾ ಫ್ರೆಂಡ್ಸ ಮತ್ತೆ ಇಲ್ಲಿ ಇಲ್ಲ ಆ ಥರ ತಳಗಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಅದ್ರ ಮೇಲೆ ಆನ್ ಆಯಿತು. ಆನ್ ಆದಕ್ಕೂ ನಾವು ಏನಕ್ಕೈತಿ ಜನರಲ್ ಮ್ಯಾಗ ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇತ್ತಂದ್ರೆ ಇರಲಿ, ಅದು ಇರಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ಕೊಳ್ಳಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಿಕ್ ಮಾರ್ಕ್ ತಗೊಳ್ಳಿ. ಇದನ್ನ ಗೊತ್ತಾಯ್ತು ಫ್ರೆಂಡ್ಸ, ಜಸ್ಟು ಅದನ್ನ ತಗೊಳ್ಳಿ. ಅದೊಂದು ಗೊತ್ತಾಯಿತು, ಅದು ಹೋಯ್ತು ಕ್ರೇಜ್ ಗ್ರೂ ಅದು ಹೋಯ್ತು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ಅದು ಬಂತು. ಇದು ರೀತಿ ಆಗೈತೆ ಫ್ರೆಂಡ್ಸ. ಇದನ್ನ ಏನು ಮಾಡ್ಕೊಂಡು ಟಿಕ್ ಮಾರ್ಕ್ ಹಾಕೊಂಡು ಜನರಲ್ ಮ್ಯಾಗ ಬನ್ನಿ ಮತ್ತು ವಾಪಸ್ಸು ಆನಂತರ ಇಮೇಜಿಂಗ್ ಮ್ಯಾಗ ಹೋಗಿ ಎರಡನೇದ್ರ ಮ್ಯಾಗ ಅಲ್ಲಿ ಬಲಗಡೆ ಸರ್ ತೋರಿಸ್ತಾನೆ ಇಮೇಜಿಂಗ್ ಮ್ಯಾಗ ಹೋಗಿ ಎರಡನೇದ್ರ ಮ್ಯಾಗ ಆ ಇಮೇಜಿಂಗ್ ಮ್ಯಾಗ ಏನು ಕ್ಲಿಕ್ ಮಾಡ್ತಿರಲ್ಲ ಅದ್ರ ಹೇಗೆ ಒಂದು ಚಿಕ್ಕ ಬಾಕ್ಸ್ ತೋರಿಸಿಲ್ಲ 2 ಸಲ ತೋರಿಸಿನಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಏನಕ್ಕೈತಿ ಇಲ್ಲಿ ನಡು ಕಲರ್ ಚೌಕ್ ಬಾಕ್ಸ್ಗಳು ಅವು ಬಂದು ಫ್ರೆಂಡ್ಸ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನು ಫಸ್ಟ್ನೇದ್ರ ಮ್ಯಾಗ. ಈ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಚೂರು ಅನ್ಲಿಲ್ಲ ಏನಂತೇಳಿ ಏನೈತೆ ಅದನ್ನ ಎರಡನೇ PNG ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಆಟೋಮೆಟಿಕ್ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್ ಸೆಲೆಕ್ಟ್ ಆಯಿತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ದೊಡ್ಡ ಅಕ್ಷರ ಸೆಲೆಕ್ಟ್ ಆಗೋದು ನೋಡ್ಕೊಳ್ಳಿ. ಅದನ್ನ ಚಿಕ್ಕದು ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. BS ತಗೊಂಡು BS ಜಾಸ್ತಿ ಐತೆ ಜಾಸ್ತಿ ಬರ್ತೈತಿ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋದು ಅದನ್ನ ತಿಳಿಸ್ಕೊಡ್ಬೇಕಲ್ಲ ನಿಮ್ಮ ಫ್ರೆಂಡ್ಸ್. ಒಂದು ಸ್ವಲ್ಪ ಪ್ರಾಬ್ಲಮ್ ಅದನ್ನ ಬಿಟ್ಟರೆ ನಾನು ಈಗೇನಿಲ್ಲ ಜಸ್ಟ್ PNG ಮೇಲೆ ಹೋಗಿ ಅಲ್ಲಿ ಜನರಲ್ ಮೇಲೆ ಹೋಗಿ ಜನರಲ್ ಮೇಲೆ ಹೋದ ನಂತರ ನಾವು ಏನಾಗೈತೆ ಫ್ರೆಂಡ್ಸ್ ಇವನು ಅಕ್ಷರ ಒಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕಲ್ಲ ಇನ್ನೊಂಚೂರು. ಅದನ್ನ ಯಾವ ರೀತಿ ಸಣ್ಣ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಏರ್ಸ್ಕೊಳ್ಳಿ. ಒಂದು ಸ್ವಲ್ಪ ಮೇಲ್ಗಡೆ ಏರ್ಸ್ಕೊಂಡು ನಂತರ ನಾವು ಏನಾಗ್ತೈತಿ ನಡುವಿನ ಟಿಕ್ ಮಾರ್ಕ್ ಬರ್ತೈತೆ ಫ್ರೆಂಡ್ಸ. ಪ್ಲೀಸಾ ನಡುವಿನ ಟಿಕ್ ಮಾರ್ಕು ಜಸ್ಟ್ ನೋಡ್ಕೊಳ್ಳಿ ಪ್ಲೀಸಾ. ನಡುವಿನ ಟಿಕ್ ಮಾರ್ಕ್ ಏನು ಬರ್ತೈತೆ ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ದಂಡಿಗೆ ತೋರಿಸೋದು ನಡುವಿನ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಈಚ್ ಕಡೆ ಸೈಡಿಗೆ ಏನು ಕ್ರೇಜ್ ಇದೆ ಎಲ್ಲೆಲ್ಲಿ ಮಾಡ್ತೀವಿ ಏನು ಈ ಟಿಕ್ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಕನ್ಫ್ಯೂಸ್ ಮಾಡ್ತಾರೆ. ಟಿಕ್ ಮಾರ್ಕ್ ಹಾಕೊಂಡು ನಂತರ ಅದ್ರ ತಳಗಿನ ಗೆರಿಗಿದಾವೆ ಅದ್ರ ಮೇಲೆ ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸರ್ಚಾಡ್ರೆ ಇದು ಸರ್ದಾರ್ತೈತಿ. ಜೂಮ್ ಕಡಿಮೆ ಮಾಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ಬಂತು. ಅಕ್ಷರ ಜೂಮ್ ಕಡಿಮೆ ಮಾಡ್ಕೋತಾರೆ ಎರಡನೇ ಗೆರೆ ಅಕ್ಷರ ಕಡಿಮೆ ಮಾಡ್ಕೋತಾರೆ. ಈ ರೀತಿ ನಮಗೆ ಒಮ್ಮೆ 2 ವರ್ಕ್ ಮಾಡ್ತಾವೆ, ಒಮ್ಮೆ 1 ವರ್ಕ್ ಮಾಡ್ತೈತಿ. ಅದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. 2 ಸೈಡ್ ನೋಡ್ಕೋಬೇಕು ಯಾವ ರೀತಿ ಯಾಕಂತೇಳಿ ಇಟ್ಟು ನಡು ಸೆಂಟ್ರ್ ಇಟ್ಕೊಂಡು ನಾನು ಆನಂತರ BS ಜಾಸ್ತಿ ಆಗತೈತಿ. ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ಬೇಕಲ್ಲ. ಜಸ್ಟ್ ಒಂದೊಂದು ಸಾಂಗ್ BS ಹಾಡು BS ಇದ್ದು ಫುಲ್ ವರ್ಕ್ ಬರ್ತಾವೆ. ಇದೇ ಜನರಲ್ ಒಳಗೆ ಏನೂ ಇಲ್ಲ. ಇದೇ ಜನರಲ್ ಮೇಲೆ ಏರ್ಸ್ಕೊಂಡು ನಡು ಸೆಂಟರ್ ತೋರ್ಸತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಈ ದಿಲ್ ಚಿತ್ರ ಸುತ್ತ ಇರಲಿಲ್ಲ. ಈ ದಿಲ್ ಚಿತ್ರದ್ದು ಇಲ್ಲಿ ಬಾಸಿಂಗ ಕಟ್ಟುವಾಗ ಲಾಸ್ಟ್ ಬಾಸಿಂಗ್ ಕಟ್ಟುವಾಗ ಏನೋದೈತಿ ಫ್ರೆಂಡ್ಸ್ ಆ PNG ಗ ಆ ದಿಲ್ ಚಿತ್ರ ಬೆಟ್ಟದ ಆಪ್ಷನ್ ಐತೆ ನೋಡ್ಕೊಳ್ಳಿ ತೋರ್ಸತ್ತೆ ಸ್ಕ್ರೀನ್ ನೋಡಿ ನೋಡ್ಕೊಳ್ಳಿ. ಬೆಟ್ಟದ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಆನಾಯಿತು. ಇಲ್ಲಿ ಈ ರೀತಿ ಬೆಟ್ಟತೆ ಎರಡನೇದು ಇಟ್ಕೊಂಡಿರ್ತೀವಿ. ಆ ಇಟ್ಕೋಗುಟ್ಟಿಗೆ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಬಲಗಡೆ ಸೈಡ್ 2 ಗೆರಿಗಿದ ನೋಡ್ಕೊಳ್ಳಿ. 0 ಇದ್ದಂತ ಒಂದು 50 2 ಗೆರಿಗಿದಾವು. ಬಲಗಡೆ ಸೈಡ್ ದಂಡಿ ನೋಡ್ಕೊಳ್ಳಿ ತೋರ್ಸತ್ತೆ ನೋಡಿ ಸ್ಕ್ರೀನ್ ಒಳಗೆ. ಇಲ್ಲಿ ನೋಡು ಏನೈತಿಲ್ಲ 50 ಅನ್ನೋದೈತಿಲ್ಲ ಅದನ್ನ ಏನು ಮಾಡ್ಕೊಳ್ಳಿ ಆ ಕಡಿ ಹೆಚ್ಚು ಮಾಡ್ಕೋಬೇಕಾರೆ ಇನ್ನು ಗೆರಿ ಜಾಕೊಂಡ್ರೆ ಹೆಚ್ಚಾಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಚೂರಲ್ಲಿ ಚೂರನಲ್ಲಿ PNG ಹೆಂಗೆ ಮಾಡಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ಆಕಾರಲ್ಲಂಗೆ ಇದು ಮಾಡಾಯ್ತು ಫ್ರೆಂಡ್ಸ್. ಆ ರೀತಿ ಆಕೈತಿ. ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಬೇಕಾಗೈತೆ. 50% ಇಟ್ಕೊಂಡಿನಿ. ಅದಕ್ಕೆ ಕಡಿಮೆ ಮಾಡ್ದತ್ತ ಕಡಿಮೆ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೆ ಕಡಿಮೆ ಆಗೋದು ಅದಕ್ಕೂ ಕಡಿಮೆ ಆಗೋಲ್ಲ. ಇಲ್ಲಿ ನೋಡ್ಕೊಳ್ಳಿ ತೋರಿಸೋದು ಅದನ್ನು ಬಲಗಡೆ ಸೈಡ್ ನೋಡ್ಕೊಳ್ಳಿ. ಒಂದು ಚೂರು ತಳಗಡೆ ನೋಡ್ಕೊಳ್ಳಿ 50 ಅನ್ನೋದಿಲ್ಲ 50 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಸರ್ಸೋದು ಬರ್ತದೆ. ಇದನ್ನ ಈ ರೀತಿ ಬರೀದು ಬರ್ತದೆ ಫ್ರೆಂಡ್ಸ್. 50 ಐತಿ. ಅದರೊಳಗೆ ಏನು ಮಾಡ್ಕೋಬೇಕು 25 ಮಾಡ್ಕೊಳ್ಬೇಕಾದ್ರೆ ಫಸ್ಟ್ನೇದು 25 ಮಾಡ್ಕೋಬೇಕಾದ್ರೆ 25 ಲಾಸ್ಟಿಗೆ 25 ಬರ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಆಟೋಮೆಟಿಕ್ ಸ್ಲೋ ಆಯ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ಕಡಿಮೆ ಮಾಡ್ಕೋದ್ರೆ ಈ ರೀತಿ, ನಮಗೆ ಹೆಚ್ಚು ಮಾಡ್ಕೋದ್ರೆ ಆ ರೀತಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸೆಲೆಕ್ಟ್ ಆಕೈತಿ. ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಥರ ಅಂತ ತೋರಿಸಿದ್ದೀನಿ. ಇಷ್ಟಾರ ನಿಮ್ಗೆ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್. ಇನ್ನು ಹೊಳಿ ವಾಪಸ್ಸು ಬ್ಯಾಕ್ ಬರ್ಕಿಂತ ಮುಂಚೆ ನಾವೇನು ಮಾಡ್ಕೋಬೇಕು ಇನ್ನೂ ಒಂದು ಲೋಗೋ ಚೇಂಜ್ ಮಾಡ್ಕೋಬೇಕಾಗೈತಿ. ಇನ್ನೂ ಒಂದು ಚೂರು ಅನ್ನಲಿಲ್ಲ ನಿನ್ನ ಕಳಿಗೆ ಏನೈತಿಲ್ಲ ಅದು ಒಂದು PNG ಚೇಂಜ್ ಮಾಡಬೇಕು. ಇಲ್ಲಿ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 3ನೇದು PNG ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಏನು ಮಾಡ್ಕೊಳ್ಳೋ ಇಲ್ಲಿ ನೋಡ್ಕೊಳ್ಳಿ ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದೈತಿ. ಟಿಕ್ ಮಾರ್ಕ್ ತೆಗೆದು ನೋಡೋಣ. ಇದು ಹೋಯ್ತು ಫ್ರೆಂಡ್ಸ್. ಹೋದ್ರೆ ಇದನ್ನು ಹಾಕೊಳ್ಳೋಣ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳ್ಳಿ ಅದ್ರ ಬಾಜುಕ್ಕೆ ತಳಗಡೆ ತರ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಗಡೆ ಸೈಡ್ ನೋಡಿ ತೋರಿಸೋದನ್ನ ಬಾಕ್ಸ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೋಡಿ ಸೆಂಟ್ರ್ ಕಲರ್ ಬಾಕ್ಸ್ಗಳು ಬಂದು ಪಿಂಕ್ ಇಮೇಜ್ ಬಾಕ್ಸು ಉದ್ದನ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ಫೈಲ್ ಬಂದು ಆನಂತರ ಒಂದೇದು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ದೊಡ್ಡದಾಯಿತು. ನಮಗೇನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಒಂದು ಚೂರು ಸರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಏನು ಮಾಡ್ಕೊಳ್ಳಿ ಇವು ಮೇಲೆ ಸರ್ಸೋತೀನಿ. ನಡುವಿನ ಟಿಕ್ ಮಾರ್ಕ್ ಏನೈತಿ ಅವ್ನು ಸರಿಸರಿ ಎಲ್ಲಿ ಹೋಗೈತೆ ಅಂತ ತೆಗೆದ್ರೆ ಹಾಕಿದ್ರೆ ಎಲ್ಲಿ ಬರುತ್ತೆ ಅದ್ರ ಮೇಲೂ ನೆಟ್ ಗಿರಿಗಿದಾವೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡೀನಿ. ಒಂದು ಚೂರು ಹತ್ರ ತಳಗಿನ ಗಿರಿಗಿದಾವೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಇಟ್ಕೊಂಡೇನಿ. ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸೆಲೆಕ್ಟ್ ಆಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೆಲ್ಲ ನಾನು ಎಡಿಟ್ ತಿಳಿಸ್ಕೊಟ್ಟೇನಿ. ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸರ್ ತಾರೆ ಮೇಲೆ ತಂಗಾಳಿ ಎಡಿಟ್ ಅನ್ನೋದು ಕೆಂಪು ಕಲರ್ ರೆಡ್ ಕಲರ್ ಬಿಳಿ ಕಲರ್ ಪಟ್ಟಿ ಐತೆ ನೋಡ್ಕೊಳ್ಳಿ. ಅದು ಪಟ್ಟಿ ಲೋಗೋ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದು ಪಟ್ಟಿ ಲೋಗೋ ಅದ್ರ ತಳಗಡೆ ಇದನ್ನು ಫ್ರೆಂಡ್ಸ್ 3 PNG ಹಾಕೊಂಡು ಅದ್ರ ತಳಗಡೆ ನಾನು ಕ್ಲಿಕ್ ಮಾಡ್ಕೊಂಡು ಬೇಕಾದರೆ ಏನು ಮಾಡ್ಕೊಳ್ಳಿ ಅದೇ ಇರಲ್ಲ ಫ್ರೆಂಡ್ಸ್. ನಿಮ್ಗೆ ಬೇಡದ್ರೆ ನಾ ಅದೇ ಇರಲಿ ಅಂತ ಅನ್ನೋದಿಲ್ಲ. ಯಾಕಂದ್ರೆ ನನಗೆ ಬೈ ಬಂತು ಜಸ್ಟ್ ಅಂದಿದ್ದೆ. ನಿಮ್ಮ ಲೋಗೋಗಳು ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಬ್ಬೊಬ್ಬರು ಅಂತಾರೆ ನಮ್ಮ ಇದನ್ನು
ನಮ್ಮ ಎಡಿಟಿಂಗ್ ಅನ್ನೊಂದು ಅದೇ ಇರಲಿ ಬಿಡುತ್ತೆ ಒಬ್ಬೊಬ್ರು ಅಂತಿರ್ತಾರೆ. ಬಟ್ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಷ್ಟ ಆಗಲಿಕ್ಕೆ ಇದೇ ರೀತಿ ನಾವು ಕ್ರಿಯೇಟ್ ಮಾಡ್ಕೊಂಡು ಎಡಿಟಿಂಗ್ ನೀವು ಬೇಕಾ ಬೇರೆ ಲೋಗೋ ಇರ್ತಾವೆ, ಬೇರೆ ಲೋಗೋ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಬೇಡ ನಾವು ಲೋಗೋ ಇಟ್ಕೋದಿಲ್ಲ ಅಂದ್ರೆ ಫಸ್ಟಿಗೆ ಇಲ್ಲಿ ಏನು ಎಡಗಡೆ ಸೈಡ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಿವಿ, ಅಲ್ಲಿ ಎಫೆಕ್ಟ್ ಮೇಗೂ ಇಲ್ಲಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇ ಟಿಕ್ ಮೇಲೆ ತಗೊಂಡ್ಬಿಡಿ, ಅದು ಲೋಗೋ ಹೋಗ್ತೈತಿ. ಆ ಲೋಗೋ ಆದರೆ ಚೆನ್ನಾಗಿ ಕಾಣ್ತೈತಿ, ಅದೇ ರೀತಿ ಲೋಗೋ ಹಾಕೊಳ್ಳಿ. ನಿಮ್ಗೆ ಅಲ್ಲಿ ಒಟ್ಟು ಏನಾರು ಹಾಕೊಳ್ಳಿ ಚೆನ್ನಾಗಿ ಅನಿಸ್ತೈತಿ, ಇಲ್ಲ ಚೆನ್ನಾಗಿ ಅನಿಸಲ್ಲ ಟಿಕ್ ಮಾರ್ಕ್ ಬೇಕಾದ್ರೆ ಹಾಕೊಳ್ಳಿ, ಬೇಡಾದ್ರೆ ತಗೊಂಡ್ಬಿಡಿ. ಇಲ್ಲಿ ನೋಡ್ಕೊಳ್ಳಿ, ಮತ್ತೆ ಬಲಗಡೆ ಸೈಡ್ ಇಮೇಜಸ್ ಮೇಲೆ ಹೋಗಿ ಇಲ್ಲಿ ಬಾಕ್ಸ್ ಮೇಲೆ ಹೋಗಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಲೋಗೋ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟ ಆದರೆ ನಿಮಗೆ ಎಡಿಟಿಂಗ್ ಮುಗಿದ ಫ್ರೆಂಡ್ಸ್, ನಾವೆಲ್ಲ ಕಲರ್ ಎಲ್ಲ ಹಾಕಿದ್ದೀನಿ, ನೀವೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಎಡಿಟ್ ಆಗೈತಿ, ಎಷ್ಟು ನೀಟಾಗಿ ಎಡಿಟ್ ಐತೆ ಅಂತ ನಿಮಗೆಲ್ಲ ಅರ್ಥ ಆದಂಗೆ ಐತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಎಲ್ಲ HD ಕ್ವಾಲಿಟಿಯಲ್ಲಿ ಇದ್ದಂಥ ಎಡಿಟ್ ಐತೆ ಫ್ರೆಂಡ್ಸ್, ನಿಮ್ಗೆ ಏನು ಕಣ್ಮುಚ್ಚಿ ಎಡಿಟ್ ಮಾಡ್ಕೋಬೋದು. DJ ಮಿಕ್ಸಿಂಗ್ ಮಾಡೋರು ಬೆಸ್ಟ್ ಆಗೈತೆ ಫ್ರೆಂಡ್ಸ್. ಥ್ಯಾಂಕ್ ಯು. ಅಟ್ಟು ಮಾಡಿದ್ದಾನೆ ಫ್ರೆಂಡ್ಸ್. ಮುಂದೆ ಸಿಗುತ್ತಂತ ಇದೇ ರೀತಿ ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ನೋಡ್ಕೊಳ್ಳಿ. ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಲಗಡೆ ಸೈಡ್ ತಾರ ಮೇಲೆ ಏರೋ ಮಾರ್ಕ್ ಕ್ಲಿಕ್ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಚೌಕದು ಒಂದು ಚಿಕ್ಕದು ತೋರ್ಸಾತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಲಗಡೆ ಸೈಡ್ ತಾರ ಮೇಲೆ ನೋಡ್ಕೊಳ್ಳಿ ತೋರ್ಸಾತಾನೆ ಎಕ್ಸ್ಪೋರ್ಟ್ ವಿಡಿಯೋಸ್ ತೋರಿಸ್ತಾ ಹೋಗ್ತೀರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಫೈಲ್ಸ್ ಅನ್ನೋದು ಡೌನ್ಲೋಡ್ ಮಾಡೋ ಸ್ಟೋರೇಜ್ ಇದು ಅಂದ್ರೆ ಪೇಪರ್ಸು ಆನ್ ಆಕೈತೆ ವೈಟ್ ಕಲರ್. ಇಲ್ಲಿ ನಾವು ಏನು ಮಾಡ್ಕೋಂಗಿಲ್ಲ, ಇಲ್ಲಿ ನೋಡ್ಕೊಳ್ಳಿ ವಿಡಿಯೋ ಹಿಡ್ತು 1920 ಏನೈತೆ ಫ್ರೆಂಡ್ಸ್ ತೋರ್ಸತ್ತೆ ಸ್ಕ್ರೀನ್ ನೋಡ್ಕೊಳ್ಳಿ. 1920 ಅಲ್ಲಿ ಬೇರೆ ಇದ್ದೈತೆ 1920 ಇಟ್ಕೊಳ್ಳಿ. ಆನಂತರ ಅದ್ರ ತೆಗೆದು 1080 ಐತಿ, ಅದು ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬರೆಯಕ್ಕೆ ಬರಲಿ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. 1080 ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಳ್ಕಿಸ್ಕೊಳ್ಳಿ. ಈ ರೀತಿ ಅಳ್ಕಿಸ್ಕೊಂಡು ನಾನು 1080 ಬರ್ಕೋತೀನಿ, ಬಟ್ ನಿಮ್ಗೆ ತೋರ್ಸಾಕೆ ಮಾಡೀನಿ. ನೆಕ್ಸ್ಟ್ ರೀತಿ ಕ್ಲಿಕ್ ಮಾಡಿದ್ರೆ ಮತ್ತೆ ಬೇರೆದು ಬರುತ್ತೆ, ಅದನ್ನೇನು ಮಾಡಕ್ಕೆ ಹೋಗ್ಬೇಡಿ, ಹೊಳಿ ಬ್ಯಾಕ್ ಬನ್ನಿ. ಇದೇ ರೀತಿ ಬರ್ಕೊಂಡಾದ ನಂತರ ಇಲ್ಲಿ 30 ಏನು ಮಾಡಕ್ಕೆ ಹೋಗ್ಬೇಡಿ, 12 ಏನು ಮಾಡಕ್ಕೆ ಹೋಗ್ಬಿಟ್ಟು ಟಿಕ್ ಮಾರ್ಕ್ ಹಾಕಕ್ಕೆ ಹೋಗ್ಬಿಟ್ಟು ತೆಗಿಯಕ್ಕೆ ಹೋಗ್ಬಿಡಿ, ಏನೇನು ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿ 8 ನಿಮಿಷ 2 ಸೆಕೆಂಡ್ ವಿಡಿಯೋ ಐತಿಲ್ಲ ಫ್ರೆಂಡ್ಸ್. ಅದೇ ರೀತಿ ನಾವು ಒಟ್ಟು ಡೌನ್ಲೋಡ್ ಆಗ್ಬೇಕಾದ್ರೆ ಏನಾಕೈತಿ, ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ 2 ಬಾಕ್ಸ್ ಇದ್ರೊಳಗೆ ಕನ್ಫ್ಯೂಸ್ ಭಾಳ ಹುಡುಗರು ಕನ್ಫ್ಯೂಸ್ ಮಾಡ್ಕೋತಾರೆ ಫ್ರೆಂಡ್ಸ್. ನಾನು ಫೋನ್ ಹಚ್ಚಿ ಕೇಳ್ತೀನಿ, ನೀವು ಅಲ್ಲಿ ಏನು ಮಾಡ್ಕೋಬೇಕು, ಎಕ್ಸ್ಪೋರ್ಟ್ ಮಾಡಿದ್ರೆ 15 ಸೆಕೆಂಡ್ ಅಟ್ಟ ಆಗ್ಬೇಕು ನಾವು ಫಸ್ಟಿಗೆ. ಅಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಪ್ರಿವ್ಯೂ ಅಂತ ನೋಡ್ಕೊಳ್ಳಿ, ಪ್ರಿವ್ಯೂ ಎಕ್ಸ್ಪೋರ್ಟ್ ಪ್ರಿವ್ಯೂ ಅನ್ನೋದು 2ನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ 15 ಸೆಕೆಂಡ್, ಈಗ 8 ನಿಮಿಷ ವಿಡಿಯೋ ಐತಲ್ಲ 15 ಸೆಕೆಂಡ್ ಅಟ್ಟ ಹಾಕೈತೆ ಫ್ರೆಂಡ್ಸ್, ಫಸ್ಟಿಗೆ 15 ಸೆಕೆಂಡು. ಇಲ್ಲಿ ಎಕ್ಸ್ಪೋರ್ಟ್ ಐತೆ ಒಂದು ದೊಡ್ಡ ಅಕ್ಷರಲ್ಲಿ ಎಕ್ಸ್ಪೋರ್ಟ್ ಅನ್ನೋದು ಅಷ್ಟೇ ಇಲ್ಲ ಫಸ್ಟ್ನೇ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 8 ನಿಮಿಷ ಎಲ್ಲ ಬರ್ತದೆ ಫ್ರೆಂಡ್ಸ್. 10 ನಿಮಿಷ ಹಾಕೈತೀನಿ ನಾನು ಡೌನ್ಲೋಡ್ ಆಗ್ಬೇಕಾರೆ, ಅದಕ್ಕೋಸ್ಕರ ಬೇಡ. ನಾನು ಒಂದು ಸ್ವಲ್ಪ ಏನು ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ 8 ನಿಮಿಷ ಏನು ನನಗೆ ಗೊತ್ತಾಯಿಲ್ಲ ಅಂದರೆ ಏನು ತಿಳ್ಕೊಳ್ಳಿ, 8 ನಿಮಿಷ 2 ಸೆಕೆಂಡ್ ಅನ್ನೋದು ಬಾಕ್ಸ್ ಇದ್ದಿಲ್ಲ, ಅದು ತೋರಿಸೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 0.0 ಇಟ್ಕೊಂಡು ಆನಂತರ ನಮ್ಗೆ ಎಷ್ಟು ಸೆಕೆಂಡ್ ಬೇಕಿಲ್ಲ 2 ಸೆಕೆಂಡ್ 30 ಸೆಕೆಂಡ್ ಇಟ್ಕೊಂಡು ಓಕೆ ಕೊಟ್ಕೋತೀನಿ. 30 ಸೆಕೆಂಡ್ ಆಯಿತು, ಫಸ್ಟ್ನೇ ಅಂದ್ರೆ 30 ಸೆಕೆಂಡ್ ಆಯಿತು. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಫಸ್ಟ್ ಎಕ್ಸ್ಪೋರ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಏನಾಕೈತೆ ಫ್ರೆಂಡ್ಸ್, ನಿಮ್ಗೆ ಅದು ಈ ರೀತಿ ಡೌನ್ಲೋಡ್ ಆಕೈತಿ. ಆನಂತರ ಸಾಂಗ್ ಅನ್ನೋದು ಆಟೋಮೆಟಿಕ್ ದಡ್ನ ಎಲ್ಲಿಗೆ ಅರ್ಧಕ್ಕೆ ಸಾಂಗ್ ಇದ್ರು ಫಸ್ಟ್ನೇ ಹತ್ರ ಪ್ಲೇ ಆಕೈತಿ. ಮತ್ತು ಡೌನ್ಲೋಡ್ದಾಗ ಅರ್ಧಕ್ಕನ ಬಂದಾದರೂ ತಲೆ ಕೆಡ್ಸೋಕೆ ಹೋಗ್ಬಿಡಿ, ಯಾಕಾಗ್ರು ಅದು ಏನು ಅಲ್ಲಿ ತಕ್ಕ ಹೋಗಿ ಸ್ಟಾರ್ಟ್ ಆಗಿಲ್ಲ, ಈ ರೀತಿ ನಿಮ್ಗೆ ತಲೆಯಲ್ಲಿ ಓಡ್ತೈತೆ, ಅದನ್ನೇನು ಓಡಿಸೋಕೆ ಹೋಗ್ಬಿಡಿ. ಅದು ಆಟೋಮೆಟಿಕ್ ಫುಲ್ ಸಾಂಗಿಗೆ ಅಪ್ಲೋಡ್ ಆಗಿರ್ತೈತೆ, ಅದೇನು ಪ್ರಾಬ್ಲಮ್ ಇಲ್ಲ. ಇಷ್ಟಾದರೂ ಆಯಿತು ಫ್ರೆಂಡ್ಸ್, ನಿಮಗೆಲ್ಲ ಅರ್ಥ ಆದಂಗಿತ್ತು, ಡೌನ್ಲೋಡ್ ಆಗಲಿ. ಇನ್ನು ಯಾವ ರೀತಿ ಟ್ಯಾಂಪ್ಲೇಟನ್ನು ತೊಗೊಳ್ಬೇಕು ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಟ್ಯಾಂಪ್ಲೇಟ್ ಯಾವ ರೀತಿ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಕಾಲಿಂಗು ಅಂದ್ರೆ ಫೋನ್ ಕಾಲ್ದಲ್ಲಿ ಮಾತಾಡ್ಕೊತಾ ಎಡಿಟ್ ಮಾಡ್ತಂದ್ರೆ ಆಗೋಲ್ಲ ಫ್ರೆಂಡ್ಸ್, ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಏನಕ್ಕೈತಿ, ಕಾಲಲ್ಲಿ ಎಡಿಟ್ ಮಾಡ್ತಂದ್ರೆ ಎಡಿಟ್ ಆಗೋದಿಲ್ಲ, ಅದು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್. ಸಾಂಗ್ ಪ್ಲೇ ಆದರೆ ನಮಗೆಲ್ಲ ಎಡಿಟ್ ಮಾಡಕ್ಕೆ ಬರ್ತೈತಿ, ಸಾಂಗ್ ಪ್ಲೇ ಆಗೋದಿಲ್ಲ ಕಾಲಿಂಗ್ ಮೊದಲು ಮಾತಾಡ್ತಾಗ, ಅದಕ್ಕೋಸ್ಕರ ಹೇಳ್ತೀನಿ. ಈಗೇನು ಮಾಡ್ಕೊಂಡು ಟೆಲಿಗ್ರಾಮ್ಗೆ ಹೋಗೋಣ ಫ್ರೆಂಡ್ಸ್. ಇದೊಂದು ವೀಡಿಯೋಸ್ ಡೌನ್ಲೋಡ್ ಆಗಲಿ, ಟೆಲಿಗ್ರಾಮ್ಗೆ ಹೋಗೋಣ. ಈಗ ನೋಡೋಣ ಫ್ರೆಂಡ್ಸ. ಓಕೆ, ಗುಡ್ ಬಾಯ್ ಗ್ರೂಪ್ ಇದಾಯಿತು. ಜಸ್ಟು 1 ನಿಮಿಷ 1.5 ನಿಮಿಷಕ್ಕೆ ಫ್ರೆಂಡ್ಸ್ ಡೌನ್ಲೋಡ್ ಆಯಿತು. ಇಷ್ಟಾರ ಬಂದಾಯಿತು, ಆಟೋಮೆಟಿಕ್ ಸಾಂಗ್ ಬಂದಾಯಿತು, ಎಲ್ಲ ಆಯಿತು. ಇಷ್ಟಾರ ನಮಗೇನು ಇಲ್ಲ. ಇಲ್ಲಿ ಸೇವ್ ಮಾಡ್ಕೊಳ್ಬೇಕು, ಶೇರ್ ಮಾಡ್ಕೊಳ್ಬೇಕು, ಇಲ್ಲಿ ಏನು ತೋರಿಸಂಗಿಲ್ಲ ಫ್ರೆಂಡ್ಸ್. ಇದು ಡೌನ್ಲೋಡ್ ಆಗೋದು ಚಿಹ್ನೆ ಏನು ತೋರಿಸಂಗಿಲ್ಲ, ಅದನ್ನೇನು ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬಿಡಿ. ಆಟೋಮೆಟಿಕ್ ಏನು ಮಾಡ್ಕೊಳ್ಳಿ, ಬ್ಯಾಕ್ ಬರೋಣ ಫ್ರೆಂಡ್ಸ್. ಬ್ಯಾಕ್ ಬಂದಿವಿ, ಬ್ಯಾಕ್ ಬಂದು ಏನು ಮಾಡ್ಕೊಳ್ಬೇಕಿನ್ನ ಆ ವಿಡಿಯೋ ಅನ್ನೋದು ನೋಡ್ಕೊಂಡು ಕಿಸಿಂದ ಯಾವ ರೀತಿ ಟೆಂಪ್ಲೇಟ್ ತೊಗೋಬೇಕು. ಇದು ಫಸ್ಟ್ನೇ ಇದ್ದಿದ್ದು ವಿಡಿಯೋ ಅಂತ ನಮ್ಗೆ ಏನಾಕೈತಿ, ಇಲ್ಲಿ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಇಲ್ಲ ಫ್ರೆಂಡ್ಸ್, ಜಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ನೇ ಸ್ಕ್ರೀನ್ ರೆಕಾರ್ಡ್ ಐತೆ, ಅದ್ರ ಬಾಜುಕತನ ನಾವು ಡೌನ್ಲೋಡ್ ಮಾಡಿದಂಥ ವೀಡಿಯೋಸ್ ಅನ್ನೋದೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಏನು ಪ್ರಾಬ್ಲಮ್ ಇಲ್ಲ, ಎಡಿಟಿಂಗ್ ಆಗಿ ಬಂದೈತಿ, ಎಲ್ಲಿ ತೊಂದರೆ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಅದೇ ರೀತಿ ಯಾವ ರೀತಿ ಟ್ಯಾಂಪ್ಲೇಟ್ ತೊಗೋಕೊಂಡು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಈಗ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಕೊಟ್ಟಿರ್ತೀನಿ, 1-2 ಲೇಡೀಸ್ ಪೇಜ್ಗಳು ಕೊಟ್ಟಿರ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ಮೆಟೀರಿಯಲ್ಸ್ ಒಳಗಿರ್ತೈತೆ. ಲಾಸ್ಟಿಗೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕಾಗೈತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಟ್ಯಾಂಪ್ಲೇಟು ನಿಮ್ಗೆ ವರ್ಕ್ ಆಗಲಿಲ್ಲ, ಬರಲಿಲ್ಲ ಗುರು, ಡೌನ್ಲೋಡ್ ಆಗಲಿಲ್ಲ ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕೈತಿ. ಅಲ್ಲಿ ಯಾವ ರೀತಿ ಬರಬೇಕು, ನೀವು ನೋಡುವಂಥ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಒಂದೇ ಲಿಂಕ್ ಐತಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬನ್ನಿ. ಅಲ್ಲಿ ಇನ್ನೊಂದು ಸರಿ ಇರೋರ್ಲತ್ತೆ ತೋರಿಸ್ತಾನೆ ಕ್ರೋಮ್ನಲ್ಲಿ ಹೋಗಿ ಲಿಂಕದಲ್ಲಿ ಅಲ್ಲಿ ಏನು ಮಾಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಈ ರೀತಿ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ.
ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಂಡು ನಂತರ ಏನಾಕೈತಿ ಈ ರೀತಿ ಪೇಜ್ ಆನ್ ಹಾಕೊಂಡು ನಿಮ್ಮ ಮೊಬೈಲಲ್ಲಿ ಸರ್ಚ್ ಆಪ್ಷನ್ ಮ್ಯಾಗ ಹೋಗಿ ಇಲ್ಲಿ ಏನು ಮಾಡ್ಕೋಬೇಕು ತಂಗಾಳಿ ಎಡಿಟ್ ಅನ್ನೋದು ತಂಗಾಳಿ ಎಡಿಟ್ ಅಷ್ಟೇ ಮಾಡ್ಕೊಳ್ಳಿ. ತಂಗಾಳಿ ಎಡಿಟಿಂಗ್ ಮಾಡಕ್ಕೆ ಹೋಗ್ರಿ, ತಂಗಾಳಿ ಎಡಿಟ್ ಕಮೆಂಟು ಅದು ಇನ್ನೊಂದು ಚಾನಲ್ ಬರುತ್ತೆ ಅವ್ರು ಏನೋ ಮಾಡಕ್ಕೆ ಹೋಗ್ರಿ. ತಂಗಾಳಿ ಎಡಿಟ್ ಅನ್ನೋದು ಅಷ್ಟು ಸರ್ಚ್ ಮಾಡ್ಕೊಂಡು ಸಾಕು. ಬ್ಲ್ಯಾಕ್ ಕಲರ್ ಡಿಪಿದು ನಿಮಗೆ ಸಿಗ್ತೈತೆ, ಫಸ್ಟಿಗೆ ಬರ್ತೈತೆ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ ಡಿಪಿದು ತಂಗಾಳಿ ಎಡಿಟ್ 2551 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಫಸ್ಟ್ ಅದ್ರ ಮೇಲೆ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲೆಲ್ಲ ಬರ್ತಾವೆ. ನಾನು ಫಸ್ಟಿಗೆ ಹೋಗ್ತೀನಿ. ಈ ರೀತಿ ನೋಡ್ಕೊಳ್ಳಿ, ನಾನೆಲ್ಲ ಎಡಿಟಿಂಗ್ ಮಾಡಿದ ಹೇಳಿಕೊಟ್ಟಂತ ಈ ಲಿಂಕ್ಸು ಎಲ್ಲ ಇರ್ತವೆ. ಅವಿ ಪ್ಲರ್ಲೇ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಐವಿ ಪ್ಲರ್ಲೇ ಐತಿ, ಜಸ್ಟ್ ಪರ್ಸನಲ್ ಟಿಪಿದು ಇದು ಐವಿ ಪ್ಲರ್ ಐತಿ. 7 MB ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಐತಿ, ಎಲ್ಲ ನಿಮಗೆ ಎಂಜಾಯ್ ಅಂತರದಾವು. ಇದೇ ರೀತಿ ಚಾನಲ್ಸ್ ಒಳಗೆ ಎಲ್ಲ ಇದಿಲ್ಲ ನನಗೆಲ್ಲ ತೋರಿಸ್ತೀನಿ ನೋಡ್ಕೊಳ್ಳಿ. ಡಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಮೇಲೆ ಹೋಗಿ ಇಲ್ಲಿ ನೋಡ್ಕೊಳ್ಳಿ 180 ಫೋಟೋಸ್ ಅವು, 793 ವೀಡಿಯೋಸ್ ಫ್ರೆಂಡ್ಸ್. ಅಷ್ಟು ಫೈಲ್ ಕೂಡಿ 2097 ಫೈಲ್ ಫ್ರೆಂಡ್ಸ್. ವಿಚಾರ ಮಾಡ್ಕೊಳ್ಳಿ ಏನು ಚಾನಲ್ ಆಗೈತೆ ಅಂತೇಳಿ ವಿಚಾರ ಮಾಡ್ಕೊಂಡು ಚಾನಲ್ ಓಪನ್ ಮಾಡ್ಕೊಳ್ಳಿ. ಎಲ್ಲ ನೋಡ್ಕೊಂಡು ಆದ ನಂತರ ಇನ್ನೂ ಇಲ್ಲೇ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಇಲ್ಲಿ ವಿಪ್ಲರ್ ಏನು ಇದನ್ನ ಆ್ಯಪ್ ಕೊಟ್ಟಿಲ್ಲ ಅದೇ ರೀತಿ ಟೆಂಪ್ಲೇಟ್ ಅನ್ನೋದು ಇಲ್ಲಿ ನೀವು ಲಿಂಕ್ ನೋಡುತ್ತೆ ಫ್ರೆಂಡ್ಸ್. ಫುಲ್ ಸಿಂಪಲ್ ಎಡಿಟ್ ಐತೇಳಿ ಫೋಟೋ ಬ್ಯಾಕ್ಗ್ರೌಂಡ್ ಚೇಂಜ್ ನೋಡಿ ಅಂತೇಳಿ ಯಾವ ರೀತಿ ಕೊಟ್ಟಿಲ್ಲ ಅದನ್ನ ಅದೇ ರೀತಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಕೆಳಗಡೆ ನಾನು ಟೆಂಪ್ಲೇಟ್ ಅನ್ನೋದು ಕೊಟ್ಟಿರ್ತೀನಿ. ಬೇಕಾದ್ರೆ ಆ ವಿಡಿಯೋ ಹಾಕಿ ವಿಡಿಯೋ ಕೆಳಗಡೆ ಟೆಂಪ್ಲೇಟ್ ಲಿಂಕ್ ಕೊಟ್ಟಿರಿ. ಇಲ್ಲಿ ಯಾರು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ತೋರಿಸ್ತೀನಿ. ಅಲ್ಲಿ ನೋಡ್ಕೊಳ್ಳಿ ವಿಡಿಯೋ ಐತೆ ವಿಪ್ಲರ್ದು ಅದ್ರ ತಗಡೆ ಟೆಂಪ್ಲೇಟ್ ಕೊಟ್ಟಿನಿ. ಇದೇ ರೀತಿ ಕೊಟ್ಟಿರ್ತೀನಿ, ಸಾಂಗು ಕೊಟ್ಟಿರ್ತೀನಿ, ಎಲ್ಲ ಮಾಡಿರ್ತೀನಿ ತೊಗೊಳ್ಳಿ. ಅದೇ ರೀತಿಯ ಟೆಂಪ್ಲೇಟ್ಸ್ ಒಂದು ಯೂಟ್ಯೂಬ್ದಲ್ಲಿ ಲಿಂಕ್ ಇದ್ದಂಥ ಟೆಂಪ್ಲೇಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ತಳಗಡೆ ಲಿಂಕ್ ಐತಿಲ್ಲ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಏನಕ್ಕೈತಿ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಈ ರೀತಿ ನಮಗೆ ಡೌನ್ಲೋಡ್ ಆಗಿ ಚಾಲು ಮಾಡ್ತೈತೆ ಫ್ರೆಂಡ್ಸ್. ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಆ ಡೌನ್ಲೋಡ್ ಅದು ತೋರಿಸಲಿಲ್ಲ. ಬಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಹೊಳೆ ವಾಪಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಡೌನ್ಲೋಡ್ ಆಗಲಿಲ್ಲ. ಡೈರೆಕ್ಟಾಗಿ ವಿಪ್ಲರ್ ತೋರಿಸೈತೆ ಅಂದರೆ ಚಿಕ್ಕದೈತೆ ಅಂಬಲ್ಲ ಅದು ಯಾಕೋ MB ಇದ್ದಂಗೆ ಕಾಣಲ್ಲ. ಆ ಟೆಂಪ್ಲೇಟ್ ಡೈರೆಕ್ಟಾಗಿ ವಿಪ್ಲರ್ ತೋರಿಸ್ತು. ಪರ್ಸೋನ್ ಡಿ ಪಿ ಒಳಗೂ ಅಂದ್ರೆ ಪರ್ಸೋನ್ ಆ್ಯಪ್ ಒಳಗೆ ಯಾವ್ದು ವಿಡಿಯೋ ಐತೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಐತೆ ಪರ್ಸೋನ್ ಟಿಪಿದು. ಲಾಸ್ಟಿಗೆ ಯಾವುದೈತಿ ತೋರಿಸ್ಕೊಡ್ತೀನಿ. ಲಾಸ್ಟಿಗೆ ಇದೈತೆ ಫ್ರೆಂಡ್ಸ್. ಲಾಸ್ಟಿಗೆ ಇದೈತಿ ನಾವು ವಿಡಿಯೋ ಎಡಿಟಿಂಗ್ ಮಾಡಿದಂಥ ಇದೈತೆ ಫ್ರೆಂಡ್ಸ್. ತೋರಿಸೈತೆ ನೋಡ್ಕೊಳ್ಳಿ ಇದೈತಿ. ಇನ್ನು ಟೆಂಪ್ಲೇಟ್ ಹಾಕಿದ ಮೇಲೆ ಯಾವುದೈತೆ ತೋರಿಸೋಣ ಫ್ರೆಂಡ್ಸ್. ಈ ವಿಪ್ಲರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ನೋಡ್ಕೊಳ್ಳಿ ಫ್ರೆಂಡ್ಸ್, ಅದನ್ನು ನಾವು ಎಡಿಟಿಂಗ್ ಮಾಡಿದಂಥ ಟೆಂಪ್ಲೇಟ್ ಬತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೇ ಮಾಡ್ತೀನಿ. ಎಲ್ಲ ಓಕೆ ಆಯಿತಾ? ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆಲ್ಲ ಅರ್ಥ ಆದಂಗೆ ಐತೆ. ಥ್ಯಾಂಕ್ ಯು. ಆಟೋ ಲಾಂಗ್ ಫ್ರೆಂಡ್ಸ್. ಮುಂದಿನ ಸೇರ್ತೀನಿ. ಆಲ್ಸೋ ಮಚ್ ಫ್ರೆಂಡ್ಸ್.